ಎಲ್ರಿಗೂ ನಮಸ್ಕಾರ. ಇಲ್ಲಿಯವರೆಗೆ ಸಾಗರ್ ಎಚ್.ಎಂ. ಸರ್ ಅವರು ಬಹಳ ಅದ್ಭುತವಾಗಿ ಹಲವು ಟಾಪಿಕ್ಗಳನ್ನು ಈ ಒಂದು ಎಕನಾಮಿಕ್ಸ್ನ ಮಹಾ ಮ್ಯಾರಥಾನ್ ಕ್ಲಾಸ್ನಲ್ಲಿ ನಡೆಸಿಕೊಟ್ಟಿದ್ದಾರೆ. ಇನ್ನು ಮುಂದಿನ ತರಗತಿಗಳನ್ನು ನಾವು ಮುಂದುವರಿಸಿಕೊಂಡು ಹೋಗೋಣ. ಇಲ್ಲಿ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಮತ್ತಿಷ್ಟು ಟಾಪಿಕ್ಗಳನ್ನು ಇಲ್ಲಿ ನಾವು ಡಿಸ್ಕಷನನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಕೃಷಿ ಅಭಿವೃದ್ಧಿ ಕೃಷಿಯಿಂದಲೇ ಭಾರತ ಇಲ್ಲಿವರೆಗೂ ಜೀವಂತವಾಗಿದೆ ಮತ್ತು ಇತರ ದೇಶಗಳಿಗೆ ಕೂಡ ಜೀವವನ್ನು ಕೊಟ್ಟಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಏಕೆಂದರೆ ಉಳುವ ಯೋಗಿಯೇ ನೋಡಲಿ ಏಪರ ಸೇವೆಯನ್ನು ಬಯಸದೆ ಸದಾ ತನ್ನ ಒಂದು ಕಷ್ಟ ಕಾರ್ಪಣ್ಯಗಳು ಎಷ್ಟೇ ಬಂದರೂ ಕೂಡ ಅದು ಆರ್ಥಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಇರ್ಬೋದು, ಜಾಗತಿಕವಾಗಿ ಆಗಿರ್ಬೋದು, ಮಾರುಕಟ್ಟೆ ಆಧಾರಿತ ಆಗಿರ್ಬೋದು, ಜೊತೆಗೆ ತನ್ನ ಕುಟುಂಬದಿಂದ ಎಷ್ಟೇ ಕಷ್ಟ ಬಂದರೂ ಕೂಡ ಒಬ್ಬ ರೈತ ಹಲವು ಸಮಸ್ಯೆಗಳನ್ನು ತಾನು ಎದುರಿಸ್ಕೊಂಡು ಅವನೇನು ಮಾಡ್ತಾನೆ ಅಂದರೆ ಕೃಷಿ ಮಾಡ್ತಾನೆ. ಆ ಕೃಷಿ ಯಾವ ರೀತಿ ನಮ್ಮ ಅರ್ಥವ್ಯವಸ್ಥೆಯಲ್ಲಿ, ಆರ್ಥಿಕತೆಯಲ್ಲಿ ನಮ್ಮ ಒಂದು ದೇಶಕ್ಕೆ ಬಹಳಷ್ಟು ಕೊಡುಗೆಯನ್ನು ಕೊಡ್ತದೆ, ಅಥವಾ ಯಾವ ರೀತಿ GSTಗೆ ಕೊಡುಗೆ ಕೊಡ್ತದೆ, ಯಾವ ರೀತಿ ದೇಶದ ಎಲ್ಲ ಜನರನ್ನು ಸಲುತ್ತದೆ ಅಂತಕ್ಕಂಥ ವಿಚಾರವನ್ನು ಎಕನಾಮಿಕ್ಸ್ ದೃಷ್ಟಿಯಿಂದ ನೋಡೋದಾದರೆ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೃಷಿಯು ಪ್ರಮುಖ ಪಾತ್ರವನ್ನು ಹೊಂದಿದೆ. ಹೌದು, ಯಾಕಂದರೆ ನಮ್ಮ ಒಂದು ಕೃಷಿ ವ್ಯವಸ್ಥೆ ಏನಿದೆಯಲ್ಲ ಅದನ್ನು ನಮ್ಮ ಭಾರತದ ದೇಶದ ಬೆನ್ನೆಲುಬು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ರೈತನನ್ನು ಹೇಳುವಂಥದ್ದು ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಹಾಗಾದರೆ ಆಹಾರ ಉತ್ಪಾದನೆಯು 1950-51 ಅಂದರೆ ಆರಂಭದ ದಿನಗಳಲ್ಲಿ 1950-51 ಇಸ್ವಿಯಲ್ಲಿ ಕ್ರಿಸ್ತ ಶಕ 52 ಮಿಲಿಯನ್ ಟನ್ನಿಂದ 2017-18ರಲ್ಲಿ 275 ಏನಪ್ಪ ಅಂತಂದರೆ ಮಿಲಿಯನ್ ಟನ್ಗೆ ಹೆಚ್ಚಾಗಿರ್ತಕ್ಕಂಥ, ಅಂದರೆ ಇಲ್ಲಿ ಗಣನೀಯವಾಗಿ ನಾವು ಇಂತಿಷ್ಟು ಶತಮಾನಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಏರಿಕೆಯಾಗಿದೆ. ನಮ್ಮ ಒಂದು ಕೃಷಿ ಉತ್ಪಾದನೆಯಲ್ಲಿ ಏರಿಕೆಯಾಗಿರ್ತಕ್ಕಂಥ ಒಂದು ವಿಚಾರವನ್ನು ನೋಡ್ತೀವಿ. ಆ ಏರಿಕೆ ಆಗಲಿಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ ಹಲವಾರು ತಂತ್ರಜ್ಞಾನಗಳು, ಜೊತೆಗೆ ಭಾರತ ದೇಶದಲ್ಲಿ ಇರತಕ್ಕಂಥ ಒಂದು GST ವ್ಯವಸ್ಥೆ, ಜೊತೆಗೆ ಕೃಷಿಯಲ್ಲಿ ಇರ್ತಕ್ಕಂತಹ ಆ ಒಂದು ಸಂತೃಪ್ತಿ ಆ ರೈತರಿಗೆ ಕೊಡ್ತದೆ, ಜೊತೆಗೆ ಅವರ ಒಂದು ಕುಟುಂಬವನ್ನು ಕೂಡ ಸಲ್ಲುತ್ತದೆ. ಆ ಒಂದು ಕಾರಣದಿಂದಲೇ ರೈತರು ಆ ಒಂದು ಕೃಷಿಯನ್ನು ಮಾಡ್ತಾರೆ. ಜೊತೆಗೆ GDP ಮತ್ತು ಭಾರತದ ಕೃಷಿ ಅಭಿವೃದ್ಧಿ ಜೊತೆಗೆ ಎಕನಾಮಿಕ್ಸ್ಗೆ ತಮ್ಮದೇ ಆಗಿರ್ತಕ್ಕಂಥ ಗೊತ್ತಿಲ್ಲದೇನೆ ಏನಪ್ಪ ಅಂತಂದರೆ ನಮ್ಮ ದೇಶಕ್ಕೆ ಕೊಡುಗೆಯನ್ನು ಕೊಡ್ತಕ್ಕಂಥ ಯಾರಾದರೂ ಅಥವಾ ಯಾವುದಾದ್ರೂ ಒಂದು ಸೆಕ್ಟರ್ ಇದ್ದರೆ ಅದು ಕೃಷಿ ಅಂತಕ್ಕಂಥದ್ದನ್ನು ಮಾತ್ರ ಇಲ್ಲಿ ನಾವು ಪರಿಗಣಿಸಬೇಕು ಅಥವಾ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಹಾಗಾದರೆ ಭಾರತದ ಕೃಷಿಯ ರಾಷ್ಟ್ರದಲ್ಲಿ ವ್ಯಾಪಾರ, ವಾಣಿಜ್ಯ, ಸಾರಿಗೆ, ಸಂಪರ್ಕದ ಅಭಿವೃದ್ಧಿಗೆ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಆ ಒಂದು ಏನಂತಂದರೆ ಕಾರಣದಿಂದ ಇದನ್ನು ಭಾರತದ ಆರ್ಥಿಕ ವ್ಯವಸ್ಥೆಯ ಬೆನ್ನೆಲುಬು ಎಂದು ಇದನ್ನು ಕೃಷಿಯನ್ನು ನಾವು ಪರಿಗಣನೆಯನ್ನು ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ವಿವರಣೆ ನೀಡಲಾಗಿದೆ. ಇನ್ನು ಭಾರತದಲ್ಲಿ ಭೂ ಬಳಕೆಯ ಸ್ವರೂಪ ಹೆಂಗಿದೆ, ಭೂ ಬಳಕೆ ಯಾವ ರೀತಿ ಭೂ ಬಳಕೆಯನ್ನು ಮಾಡ್ತಾ ಇದ್ದಾರೆ, ಜೊತೆಗೆ ಕೃಷಿ ಅಭಿವೃದ್ಧಿ ಅಂತಕ್ಕಂಥದ್ದು ಭಾರತ ಅರ್ಥವ್ಯವಸ್ಥೆಯಲ್ಲಿ ಒಂದು ಕೃಷಿಯ ಮಹತ್ವ ಯಾವ ರೀತಿ ಇದೆ, ಜೊತೆಗೆ ನಮ್ಮ ದೇಶದಲ್ಲಿರ್ತಕ್ಕಂಥ 32,87,263 ಚದರ ಕಿಲೋಮೀಟರ್ ಭೂಮಿಯನ್ನು ಯಾವ ರೀತಿ ಹಂಚಿಕೆ ಮಾಡಿ ಅದನ್ನು ಏನಪ್ಪ ಅಂತಂದರೆ ಬಳಕೆ ಮಾಡ್ತಾ ಇದ್ದಾರೆ, ಯಾವ ಉದ್ದೇಶಗಳಿಗಾಗಿ ಮತ್ತು ಯಾವ ಬೆಳೆಗಳನ್ನಾಗಿರ್ಬೋದು, ಯಾವ ರೀತಿ ಅಂದರೆ ಅತಿ ಹೆಚ್ಚು ಕೃಷಿ ಭೂಮಿ ಬಳಕೆಯಲ್ಲಿ ಇದ್ದರೆ, ಸದಾ ಬಳಕೆಯಲ್ಲಿದ್ದರೆ ಅಲ್ಲಿ ಅತಿ ಹೆಚ್ಚು ಉತ್ಪನ್ನ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಕಡಿಮೆ ಒಂದು ವೇಳೆ ಆ ಭೂಮಿ ಏನಾದರೂ ಭಾರತದಲ್ಲಿ ಆ ಒಂದು ಯಾವುದೇ ಒಂದು XYZ ಭೂಮಿ ಕಡಿಮೆ ಬಳಕೆ ಆಗ್ತಾ ಇದ್ದರೆ ಅಲ್ಲಿ ಕಡಿಮೆ ಉತ್ಪಾದನೆ ಆಗುತ್ತೆ. ಇವೆಲ್ಲ ಸಾಮಾನ್ಯ ಅರ್ಥಶಾಸ್ತ್ರದ ಸಿದ್ಧಾಂತಗಳು. ಮುಂದೆ ನಿಮಗೆ ಹೇಳ್ತಾ ಹೋಗ್ತಾ ನಾನು ಅಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಭಾರತದ ಒಟ್ಟು ಭೂ ಪ್ರದೇಶ 329 ಮಿಲಿಯನ್ ಹೆಕ್ಟರ್ಗಳಲ್ಲಿ ಸಮೀಕ್ಷೆ ಮತ್ತು ಮಾಪನ ಮಾಡಿರುವಂತಹ ಪ್ರದೇಶ ಮರುಭೂಮಿ ಮತ್ತು ಬೆಟ್ಟಗುಡ್ಡಗಳಿಂದ ಕೂಡಿರ್ತಕ್ಕಂಥ ಒಂದು ಪ್ರದೇಶ ಆಗಿರ್ತಕ್ಕಂಥದ್ದು. ಓಕೆನಾ? ಇವಾಗ ಪ್ರಪಂಚದಲ್ಲಿ ನಾವು ಯಾವುದೇ ಒಂದು ದೇಶವನ್ನು ನೋಡಿದ್ರೆ ನಮ್ಮ ದೇಶ ನಮಗೆ ಶ್ರೇಷ್ಠ ಅನಿಸುತ್ತೆ. ಓಕೆನಾ? ಸರಿ, ನಮ್ಮ ದೇಶ ನಮಗೆ ಶ್ರೇಷ್ಠ ಅನಿಸ್ಲಿಕ್ಕೆ ಪರವಾಗಿಲ್ಲ. ಬಟ್ ವಿಶೇಷತೆ ಏನಂದರೆ ಇವಾಗ ಆಸ್ಟ್ರೇಲಿಯಾ ಅಂತಕ್ಕಂಥ ಒಂದು ಖಂಡವನ್ನೇ ನಾವು ನೋಡೋದಾದರೆ ಅಲ್ಲಿರ್ತಕ್ಕಂಥ ಹಲವಾರು ದೇಶಗಳನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಅಲ್ಲಿ ಸಮತಟ್ಟಾಗಿರ್ತಕ್ಕಂಥ ದೇಶಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ನಮ್ಮ ಭಾರತದಲ್ಲಿ ನಾವು ಭಾರತ ದೇಶವನ್ನು ನೋಡಿದಂಥ ಸಂದರ್ಭದಲ್ಲಿ ಏನಂತ ಸಮೀಕ್ಷೆ ಅಥವಾ ಒಂದು ಮಾಪನ ಮಾಡಿರುವಂಥ ಒಂದು ಸಂದರ್ಭದಲ್ಲಿ ಮರುಭೂಮಿ ಮತ್ತು ಬೆಟ್ಟ ಗುಡ್ಡಗಳಿಂದ ಕೂಡಿರ್ತಕ್ಕಂಥ ಪ್ರದೇಶ 329 ಮಿಲಿಯನ್ ಹೆಕ್ಟರ್ಗಳಲ್ಲಿ ಏನಪ್ಪ ಅಂತಂದರೆ ನಮಗೆ ಭಾರತ ದೇಶದಲ್ಲಿ ಕಾಣುವಂಥದ್ದು ನಾವು ಕಾಣ್ತೇವೆ. ಯಾಕೆಂದರೆ ಈಗಾಗಲೇ ನಿಮಗೆ
ಗೊತ್ತಿರೋ ಹಾಗೆ ಭಾರತ ದೇಶವನ್ನು ನಾವು ಸುಮ್ಮನೆ ಒಂದು ಮ್ಯಾಪ್ ರೀತಿಯಲ್ಲಿ ಒಂದು ಡ್ರಾಯಿಂಗ್ ಮಾಡೋದಂಥ ಸಂದರ್ಭದಲ್ಲಿ ಒಂದು ಜಸ್ಟ್ ಒಂದು ಇಮ್ಯಾಜಿನೇಷನ್ ನೋಡೋದಂಥ ಸಂದರ್ಭದಲ್ಲಿ ಇಲ್ಲಿ ಏನು ಗೊತ್ತಾಗುತ್ತೆ ಅಂದರೆ ಈ ಒಂದು ಭಾಗದಲ್ಲಿ ಏನಪ್ಪ ಇದೆ ಅಂತಕ್ಕಂಥ ಬಹಳಷ್ಟು ಸೂಕ್ಷ್ಮವಾಗಿ ತಾವು ಗಮನಿಸಬೇಕು. ಈ ಭಾಗದಲ್ಲಿ ಬಹುಶಃ ತಮಗೆ ಮರುಭೂಮಿ ಅಂತಕ್ಕಂಥ ಮತ್ತು ಜೊತೆಗೆ ಇಲ್ಲಿಯೇ ಅನೇಕ ಬೆಟ್ಟ ಗುಡ್ಡಗಳು ಪ್ರಸ್ಥಭೂಮಿಗಳು ಎಲ್ಲವೂ ಕೂಡ ಇಲ್ಲಿ ನಿಮಗೆ ಏನಪ್ಪಾ ಅಂತಂದ್ರೆ ಕಾಣ್ತಾ ಹೋಗ್ತವೆ. ಈಚೆ ಕಡೆ ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ ಅಂತಕ್ಕಂಥ ಸಾಗರಗಳು, ಸಮುದ್ರಗಳು ಇರತಕ್ಕಂಥದ್ದು ತಮಗೆ ಕಾಣಿಸ್ತಾ ಹೋಗ್ತವೆ. ಜೊತೆಗೆ ಇಲ್ಲಿ ಕರ್ನಾಟಕದಲ್ಲಿ ಬಂದ ಮಲೆನಾಡು ಪ್ರದೇಶ, ಮಲೆನಾಟದಲ್ಲಿ ಉತ್ತರ ಮಲೆನಾಡು, ಜೊತೆಗೆ ಉತ್ತರದ ಒಂದು ಮೈದಾನ, ದಕ್ಷಿಣದ ಮೈದಾನ ಅಂತಕ್ಕಂಥ ವಿಚಾರ ನೋಡ್ತೀವಿ. ಮಹಾರಾಷ್ಟ್ರದಲ್ಲಿ ಅನೇಕ ಬೆಟ್ಟ ಗುಡ್ಡಗಳು ನೋಡ್ತೇವೆ. ಬಹಳಷ್ಟು ವೈವಿಧ್ಯಮಯವಾಗಿರ್ತಕ್ಕಂಥ ಒಂದು ಪ್ರದೇಶ ನಮ್ಮ ಭಾರತ ದೇಶ. ಜೊತೆಗೆ ಭಾರತದ ಉತ್ತರದ ತುತ್ತ ತುದಿಯಾಗಿರ್ತಕ್ಕಂಥ ಜಮ್ಮು ಕಾಶ್ಮೀರದಲ್ಲಿ ಏನಪ್ಪಾ ಅಂತಂದ್ರೆ ಅಲ್ಲಿ ಮಂಜು ಗುಡ್ಡೆಗಳು ಇದಾವೆ. ಜೊತೆಗೆ ಹಿಮಾದ್ರಿ ಅಂತಕ್ಕಂಥ ಒಂದು ಬೆಟ್ಟಗಳ ಒಂದು ಸರಣಿ ಇರತಕ್ಕಂಥದ್ದು. ಈ ರೀತಿಯಾಗಿ ಇಲ್ಲಂತೂ 7 ಸಿಸ್ಟರ್ ಎಸ್ಟ್ ಅಂತ ಏನು ಕರಿತೀವಿ ಈಶಾನ್ಯ ಒಂದು ಭಾಗದಲ್ಲಿ, ಆ ಒಂದು ಈಶಾನ್ಯ ಭಾಗದಲ್ಲಿ ಅನೇಕ ಒಂದು ಬೆಟ್ಟ ಗುಡ್ಡಗಳಿಂದ ಆವೃತವಾಗಿರ್ತಕ್ಕಂಥ ಮತ್ತು ಈ ಕಡೆ ಬಂದರೆ ಮರುಭೂಮಿ ಅಂತಕ್ಕಂಥ ಹಲವು ಒಂದು ಏನಪ್ಪಾ ಅಂತಂದ್ರೆ ವೈಶಿಷ್ಟ್ಯವಾಗಿರ್ತಕ್ಕಂಥ ಭಾರತ ದೇಶ 329 ಮಿಲಿಯನ್ ಹೆಕ್ಟರ್ನಲ್ಲಿ ಮರುಭೂಮಿ ಮತ್ತು ಬೆಟ್ಟ ಗುಡ್ಡಗಳಿಂದ ಕೂಡಿರ್ತಕ್ಕಂಥ ಪ್ರದೇಶ ನಮ್ಮ ಭಾರತ ದೇಶ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಯಾವ ರೀತಿ ನಮ್ಮ ಒಂದು ಭಾರತ ದೇಶದಲ್ಲಿ ಒಂದು ಭೂಮಿಯನ್ನು ಡಿವೈಡೇಷನ್ ಮಾಡಿದ್ದಾರೆ ಅಂತಕ್ಕಂಥ ಮತ್ತು ಎಷ್ಟು ಶೇಕಡಾವಾರು ಹೆಕ್ಟರ್ಗಳಲ್ಲಿ ಅಂತಕ್ಕಂಥದ್ದನ್ನು ನೋಡೋದಾದರೆ ಇದು ಶಾಂಪಲ್ ಆಗಿ ತಾವು ಸ್ಕ್ರೀನ್ಶಾಟ್ ಅನ್ನು ಕೂಡ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ. ಯಾಕಂದರೆ ಬಹಳಷ್ಟು ನೆನಪು ಇಟ್ಟುಕೊಳ್ಳಲಿಕ್ಕೆ ಬಹಳಷ್ಟು ಕ್ಲಿಷ್ಟಕರ ಆಗ್ತದೆ. ಬಟ್ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಯಾವ ಭೂಮಿಯಲ್ಲಿ ಜಾಸ್ತಿ ಇದೆ ಅಂತಕ್ಕಂಥದ್ದನ್ನು ನೀವು ಕ್ಲಾರಿಫಿಕೇಶನ್ ಮಾಡ್ಕೊಳ್ಳಿ. ಓಕೆನಾ? ಈ ಡಾಟಾನೇ ನೀವು ನೆನಪಿನಲ್ಲಿ ಇಟ್ಕೋಬೇಕಂತ ಏನು ಕಾಯ್ದೆ ಇಲ್ಲ. ಓಕೆನಾ? ಹಾಗಾದರೆ ಇಲ್ಲಿ ನಾವು ಏನು ನೋಡಬೇಕಾಗಿರತಕ್ಕಂಥ ವಿಚಾರ ಅಂದರೆ ಭೂ ಬಳಕೆಯ ಉದ್ದೇಶಗಳು, ಅಂದರೆ ಯಾವ್ಯಾವ ಒಂದು ಭೂ ಬಳಕೆಗಳನ್ನು ನಾವು ಇಲ್ಲಿ ಮಾಡ್ತಾ ಹೋಗ್ತಾ ಇದ್ದೀವಿ ಅಂತಕ್ಕಂಥದ್ದು ನೋಡಿದರೆ ಒಟ್ಟು ಭೂ ವಿಸ್ತೀರ್ಣ ಎಷ್ಟಿದೆ ಅಂದರೆ 328.73 ಅಂದರೆ 329 ಪಾಯಿಂಟ್ ಸಮಥಿಂಗ್ ಬರುತ್ತೆ. 329 ಅಂತಲೇ ತಿಳ್ಕೊಳ್ಳಿ ಮಿಲಿಯನ್ ಹೆಕ್ಟರ್ನಷ್ಟು ಒಂದು ಭೂ ಪ್ರದೇಶ ಇದೆ. ಅಂದರೆ ಶೇಕಡಾವಾರು 100. ಈ 100% ಶೇಕಡಾವಾರನ್ನು ಯಾವ್ಯಾವ ಉದ್ದೇಶಗಳಾಗಿ ನಾವು ಡಿವೈಡೇಷನ್ ಮಾಡಿದಂತಹ ಸಂದರ್ಭದಲ್ಲಿ ಅತಿ ಹೆಚ್ಚು ಭೂ ಬಳಕೆಯ ಉದ್ದೇಶ ನಮ್ಮದು ಯಾವುದಿದೆ ಅಪ್ಪ ಅಂತಂದರೆ ಮಾಪನ ಮಾಡಿದ ಪ್ರದೇಶ 305.69 ಅಂದರೆ 92.9% ಮಾತ್ರ ನಮ್ಮ ಒಂದು ಭಾರತ ದೇಶದ ಗಡಿಯನ್ನು ನಾವು ಮಾಪನವನ್ನು ಮಾಡಿದೆ ಅಂತಕ್ಕಂಥದ್ದು ನೋಡ್ತೀವಿ. ಹಾಗಾದರೆ ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿ 43% ಇದೆ ಅಂತಕ್ಕಂಥದ್ದನ್ನು ತಾವು ಇಲ್ಲಿ ಗಮನಿಸಬೇಕು. ಮತ್ತು ನಿವ್ವಳ ಬಿತ್ತನೆ ಪ್ರದೇಶ 42% ಅಂದರೆ 140.80 ಇದೆ. ಹಾಗಾದರೆ ಒಟ್ಟು ಬಿತ್ತನೆ ಪ್ರದೇಶ 195.24 ಇದೆ ಒಟ್ಟು ಬಿತ್ತನೆ ಪ್ರದೇಶ, ಮತ್ತು ನಿವ್ವಳ ಸರಾಸರಿ ಪ್ರದೇಶ 65% ಇದೆ. ಹಾಗಾದರೆ ನಾವು ಇಲ್ಲಿ ಒಂದು ಡಾಟಾವನ್ನು ನಾವಿಲ್ಲಿ ಮಾತ್ರ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗಿರಬೇಕು. ಏನಪ್ಪಾ ಅಂತಂದ್ರೆ ನಿವ್ವಳ ಬಿತ್ತನೆ ಮತ್ತು ಒಟ್ಟು ಬಿತ್ತನೆ ಭೂ ಪ್ರದೇಶ ಅಂತಕ್ಕಂಥದ್ದು. ಹಾಗಾದರೆ ಇಲ್ಲಿ ಒಟ್ಟು ಬಿತ್ತನೆ ಭೂ ಪ್ರದೇಶ ಅಂದರೆ ನಿವ್ವಳ ಬಿತ್ತನೆ ಭೂ ಪ್ರದೇಶ ಅಂದ್ರೂ ಒಂದೇ. ಓಕೆನಾ? ಇಲ್ಲಿ ಈ ಒಂದು ನಿವ್ವಳ ಬಿತ್ತನೆಯ ಭೂ ಪ್ರದೇಶ 140.80% ಏನು ಮಿಲಿಯನ್ ಹೆಕ್ಟರ್ನಷ್ಟಿದೆಯಾ, ಆ ಒಂದು ಭೂ ಬಳಕೆಯ ಉದ್ದೇಶಕ್ಕಾಗಿಯೇ ನಮ್ಮ ಭಾರತದಲ್ಲಿರ್ತಕ್ಕಂತಹ ಭೂ ಬಳಕೆಯ ಪ್ರದೇಶ ಅತಿ ಹೆಚ್ಚಾಗಿ ಬಳಕೆ ಆಗುತ್ತದೆ ಮತ್ತು ಆಗಿದೆ ಅಂತಕ್ಕಂಥದ್ದು ತಾವು ಇಲ್ಲಿ ಗಮನವನ್ನು ನೀಡಬೇಕು. ಹಾಗಾದರೆ ನಿವ್ವಳ ಬಿತ್ತನೆ ಮಾಡಿದ ಪ್ರದೇಶ ಅಂತಕ್ಕಂಥದ್ದು ವಿಚಾರವನ್ನು ಇಲ್ಲಿ ನಾವು ನೋಡೋದಾದರೆ ಕಂಪ್ಲೀಟ್ ಆಗಿ ಇದು ಒಂದು ವರ್ಷಾವಧಿಯಲ್ಲಿ ವಿವಿಧ ಬೆಳೆಗಳನ್ನು ಬಿತ್ತನೆ ಮಾಡಿದ ಪ್ರದೇಶವನ್ನು ಒಳಗೊಂಡಿರ್ತಕ್ಕಂಥಂದ್ರೆ ಒಂದು ನಿರ್ದಿಷ್ಟ ಕಾಲಾವಧಿ ನಿಗದಿಯಾಗಿರುತ್ತೆ. ಜೊತೆಗೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ಬಿತ್ತನೆಯ ಬೀಜಗಳು ಕೂಡ ನಿರ್ದಿಷ್ಟವಾಗಿರ್ತವೆ. ಅಂದ್ರೆ ಇಲ್ಲಿ ಬಹುವಾರ್ಷಿಕ ಬೆಳೆಗಳು ಇಲ್ಲಿ ಪರಿಗಣೆಗೆ ಬರುತ್ತವಾ ಅಥವಾ ಇಲ್ವಾ ಅಂತಕ್ಕಂಥ ನಿಮಗೆ ಬಹುಶಃ ಪ್ರಶ್ನೆ ಬರಬಹುದು. ಇಲ್ಲಿ ಬಹುವಾರ್ಷಿಕ ಬಿತ್ತನೆಯ ಪ್ರದೇಶ ಅಥವಾ ಬೆಳೆಗಳು ಇಲ್ಲಿ ಪರಿಗಣೆ ಆಗೋದಿಲ್ಲ. ಓಕೆನಾ? ಇದು ಕ್ಲಿಯರ್ ಆಗಿ ನಿಮಗೆ ಗೊತ್ತಿರಲಿ. ಇನ್ನು ನಿವ್ವಳ ಬಿತ್ತನೆ ಮಾಡಿದ ಪ್ರದೇಶ ಏನಿರ್ತಕ್ಕಂಥ ಒಂದು ವರ್ಷಾವಧಿಯಲ್ಲಿ ವಿವಿಧ ಬೆಳೆಗಳನ್ನು ಬಿತ್ತನೆ ಮಾಡಿದ ಪ್ರದೇಶಗಳನ್ನು ಒಳಗೊಂಡಿದೆ. ಇದರಲ್ಲಿ ಒಂದು ವರ್ಷದಲ್ಲಿ ಒಮ್ಮೆ ಬಿತ್ತನೆ ಮಾಡಿದ ಪ್ರದೇಶ, ಒಮ್ಮೆ ಮಾತ್ರ ಬಿತ್ತನೆಯನ್ನು ಮಾಡಬೇಕು. ಹಾಗಾದರೆ ಈಗ ನಿಮಗೆ ಕ್ಲಾರಿಫಿಕೇಶನ್ ಸಿಕ್ತು ಅಂತ ಅನ್ಕೋತೀನಿ. ಇಲ್ಲಿ ಬಹುವಾರ್ಷಿಕ ಬೆಳೆಗಳನ್ನು ಪರಿಗಣನೆ ಮಾಡೋದಿಲ್ಲ ಅಂತಕ್ಕಂಥ ವಿಚಾರ ಗೊತ್ತಿರಲಿ. ಅಂದರೆ 140.80 ಮಿಲಿಯನ್ ಹೆಕ್ಟರ್ನಷ್ಟು ಒಟ್ಟು ಬಿತ್ತನೆ ಮಾಡಿದ ಪ್ರದೇಶ 195.24 ಮಿಲಿಯನ್ ಹೆಕ್ಟರ್ನಷ್ಟು ಇಲ್ಲಿ ಏನಪ್ಪಾ ಅಂತಂದ್ರೆ ನಾವು ಇಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಒಟ್ಟು ಬಿತ್ತನೆ ಭೂ ಪ್ರದೇಶವನ್ನು ಇಲ್ಲಿ ನಾವು ನೋಡಬಹುದು. ಅಂದರೆ ನಮ್ಮ ಭಾರತ ದೇಶದ ಭೂ ಪ್ರದೇಶವನ್ನು ಡಿವೈಡೇಷನ್ ಮಾಡಿದಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಭೂ ಬಳಕೆಯ ಉದ್ದೇಶ ಯಾವುದಿದೆ ಅಂದರೆ ನಿವ್ವಳ ಬಿತ್ತನೆ ಮಾಡಿದ ಪ್ರದೇಶವೇ ಅತಿ ಹೆಚ್ಚು ಭೂ ಬಳಕೆಯನ್ನು ನಾವು ಮಾಡ್ತಾ ಇರ್ತಕ್ಕಂಥ ಒಂದು ಉದ್ದೇಶದ ಭೂ ಭಾಗ ಆಗಿದೆ ಅಂತಕ್ಕಂಥದ್ದು ತಮಗೆ ಗೊತ್ತಿರಲಿ. ಇನ್ನು ಮುಂದಿನ ವಿಚಾರ ನೋಡೋದಾದರೆ
ಭೂ ಸುಧಾರಣಾ ಕ್ರಮಗಳು ಅಂತಕ್ಕಂಥ ವಿಚಾರ. ಕೃಷಿಯಲ್ಲಿ ಉತ್ಪಾದನೆಯನ್ನ ಹೆಚ್ಚಿಸುವ ಸಲುವಾಗಿ ಭಾರತ ಸರ್ಕಾರವು ಹಲವಾರು ಭೂ ಸುಧಾರಣೆ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದ. ಓಕೆನಾ? ಹೌದು, ಭಾರತ ದೇಶದಲ್ಲಿ ಪಂಚವಾರ್ಷಿಕ ಯೋಜನೆಗಳಿಂದಲೂ ಕೂಡ ಅಥವಾ ಅದಕ್ಕಿಂತ ಪೂರ್ವದಲ್ಲಿಯೂ ಕೂಡ ಅನೇಕ ಗೇಣಿ ಪದ್ಧತಿ ಇದ್ದಾಗಲಿಂದನೂ ಕೂಡ ನಮ್ಮ ಭಾರತ ದೇಶದಲ್ಲಿ ಅನೇಕ ಒಂದು ಭೂ ಸುಧಾರಣಾ ಕ್ರಮಗಳನ್ನು ಇಲ್ಲಿ ಜಾರಿಗೆಯನ್ನ ಮಾಡಿರ್ತಕ್ಕಂಥದ್ದು. ಹಾಗಾದರೆ ಯಾವ್ಯಾವ ಒಂದು ಭೂ ಸುಧಾರಣಾ ಕಾಯ್ದೆಗಳು ಅಥವಾ ಆ ಒಂದು ನಿಯಮಗಳು ಅಥವಾ ಕಾರ್ಯಕ್ರಮಗಳು ಇದಾವೆ ಅಂತಕ್ಕಂಥದ್ದನ್ನು ಇಲ್ಲಿ ನೋಡೋದಂದ್ರೆ ಗೇಣಿ ಪದ್ಧತಿ ಸುಧಾರಣೆ ಅಂತಕ್ಕಂಥ ವಿಚಾರ. ಇಲ್ಲಿ ಭೂ ಮಾಲೀಕರು ಯಾರು ಹೆಚ್ಚು ಗೇಣಿಯನ್ನ ವಿಧಿಸುವ ಮೂಲಕ ರೈತರನ್ನ ಏನಪ್ಪಾ ಅಂತಂದ್ರೆ ಶೋಷಣೆ ಮಾಡ್ತಾ ಇದ್ರು. ಓಕೆನಾ? ಅತಿ ಹೆಚ್ಚು ಗೇಣಿಯನ್ನ ನೀಡ್ತಾ ಇದ್ರು. ಆ ಒಂದು ಉಳುಮೆ ಮಾಡುವಂತಹ ರೈತರಿಗೆ ಅವರು ಅತಿ ಹೆಚ್ಚು ಲಾಭವನ್ನ ಪಡೆದುಕೊಂಡು ಮನೆಯಲ್ಲೇ ಇರ್ತಿದ್ರು. ಅವರು ಯಾವುದೇ ರೀತಿಯ ಕೆಲಸಗಳನ್ನು ಮಾಡ್ತಾ ಇರಲ್ಲ. ಬಟ್ ಕೆಲಸ ಮಾಡೋರು ಯಾರು? ಗೇಣಿ ಕೊಡುವಂತಹ ರೈತರು. ಬಟ್ ಆ ಗೇಣಿ ಇರ್ತಕ್ಕಂಥ ಜಮೀನು ಯಾರ್ದಂದ್ರೆ ಆ ಜಮೀನ್ದಾರ್ ಅಂದ್ರೆ ಯಾರು? ಮನೆಯಲ್ಲಿ ಕೂತ್ಕೊಂಡು ಆರಾಮಾಗಿ ತಿಂತಾ ಇರ್ತಕ್ಕಂಥ ನಾಲಾಯಕ್ ಅವ್ರದ್ದು. ಓಕೆನಾ? ಹಾಗಾದ್ರೆ ಇಲ್ಲಿ ಗೇಣಿ ಪದ್ಧತಿಯಲ್ಲಿ ಸುಧಾರಣೆ ತರಲು ಸರ್ಕಾರವು ಹಲವಾರು ಕಾರ್ಯಕ್ರಮಗಳನ್ನ ಕೈಗೊಂಡಿದೆ. ಅವುಗಳೆಂದರೆ ಗೇಣಿ ನಿರ್ಧಾರ ಏನಪ್ಪಾ ಅಂತಂದ್ರೆ ಗೇಣಿ ನಿರ್ಧಾರ ಮಾಡುವುದು, ಗೇಣಿ ಹಕ್ಕಿನ ಭದ್ರತೆ. ಗೇಣಿಯನ್ನ ನಿರ್ಧಾರ ಮಾಡಬೇಕು. ಇಂತಿಷ್ಟೇ ಗೇಣಿ ಅಂದ್ರೆ ರೆಂಟು. ಒಂದು ವರ್ಷಕ್ಕೆ ನೀನು ಬಿತ್ತನೆ ಮಾಡಪ್ಪ, ಇದು ನನ್ನ ಜಮೀನು ಐತಿ, ಈ ಜಮೀನಿಗೆ ನೀನು ಇಂತಿಷ್ಟು ಏನಪ್ಪಾ ಅಂತಂದ್ರೆ ಆ ಸುಂಕವನ್ನ ಅಥವಾ ಆ ಪಾವತಿ ಮಾಡಬೇಕಾಗುತ್ತೆ. ಅಲ್ಲಿ ಬಂದಿರತಕ್ಕಂತಹ ಆ ಬೆಳೆಗಳ ಹಂಚಿಕೆ ಆಗಿರ್ಬೋದು ಅಥವಾ ದುಡ್ಡಿನ ಹಂಚಿಕೆ ಕೂಡ ಆಗಿರ್ಬೋದು ಅಥವಾ ಅದಕ್ಕೆ ಹಾಕುವಂತ ಎಲ್ಲ ಬಂಡವಾಳದ ಹಂಚಿಕೆ ಕೂಡ ಆಗಿರ್ಬೋದು. ಎಲ್ಲವೂ ಕೂಡ ಸಮನಾಗಿರಬೇಕು ಅಂತಕ್ಕಂಥ ಒಂದು ಕಾಯ್ದೆಯನ್ನ ಗೇಣಿ ನಿರ್ಧಾರ ಮಾಡುವುದು ಅಂತಕ್ಕಂಥ ವಿಚಾರದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ ಗೇಣಿ ಹಕ್ಕಿನ ಭದ್ರತೆಯನ್ನ ಒದಗಿಸುವುದು ಅಂದ್ರೆ ಗೇಣಿಯ ಹಕ್ಕು. ಇವೆಲ್ಲ ಮೂರು ಹಕ್ಕುಗಳನ್ನ ಯಾರು ನಿರ್ಧರಿಸಬೇಕು? ಗೇಣಿ ಕೊಟ್ಟವನ ಅಥವಾ ಗೇಣಿ ನಡೆಸಿಕೊಂಡು ಹೋಗುವವನ ಅಂತಕ್ಕಂಥ ಪ್ರಶ್ನೆ ಬಂದಿರಬಹುದು ನಿಮಗೆ ಬಹುಶಃ. ಹಾಗಾದ್ರೆ ಇಲ್ಲಿ ಗೇಣಿ ಹಕ್ಕಿನ ಭದ್ರತೆ ಯಾರಿಗೆ ನೀಡಲಾಗುತ್ತದೆ ಅಂತಕ್ಕಂಥ ವಿಚಾರವನ್ನು ನೋಡಿದರೆ ಆ ಒಂದು ಉಳುಮೆ ಮಾಡುವಂತಹ ರೈತನಿಗೆ ನೀಡುವಂತಹ ಒಂದು ಉದ್ದೇಶ ಮತ್ತು ಒಂದು ಪ್ರಸ್ತಾಪವನ್ನ ಸರ್ಕಾರ ಆ ದಿನ ಮಾಡುತ್ತೆ. ಬಟ್ ಅದು ನಿಜವಾಗ್ಲೂ ಕೂಡ ಚಾಲ್ತಿಯಲ್ಲಿ ಬರಲಿಲ್ಲ. ಯಾಕೆಂದ್ರೆ ಭಾರತ ದೇಶದಲ್ಲಿ ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ 200 ವರ್ಷ ಭಾರತ ದೇಶವನ್ನು ಆಳಿರ್ತಕ್ಕಂಥ ಬ್ರಿಟಿಷರೇ ನಮ್ಮ ಒಂದು ಭಾರತ ದೇಶದಲ್ಲಿರ್ತಕ್ಕಂಥ ಅನೇಕ ಜನರ ಮೇಲೆ ತಮ್ಮನ್ನು ತಾವೇ ಜಗಳ ಆಡುವ ರೀತಿಯಲ್ಲಿ ಮಾಡಿಬಿಟ್ಟು ಅವರಲ್ಲೇ ಕೆಲವೊಬ್ಬರನ್ನ ತಮ್ಮ ಒಂದು ಮುಖಂಡರಾಗಿ ನೇಮಿಸಿಕೊಂಡು ತಮ್ಮವರನ್ನೇ ಹಾಳು ಮಾಡಲು, ತಮ್ಮವರನ್ನೇ ಏನಪ್ಪಾ ಅಂತಂದ್ರೆ ಶೋಷಣೆಯನ್ನ ಮಾಡಲು ಅನೇಕ ನಮ್ಮಲ್ಲಿರ್ತಕ್ಕಂತಹ ಜಮೀನ್ದಾರರನ್ನ ಸೃಷ್ಟಿ ಮಾಡಿ ಅವರು ಮೇಲ್ ಕುತ್ಕೊಂಡು ರಾಜ್ಯವನ್ನ ಆಳ್ತಾ ಇದ್ರು. ಅದೇ ರೀತಿ ಇಲ್ಲಿಯೂ ಕೂಡ ನಮ್ಮ ರೈತರನ್ನ ಶೋಷಣೆ ಮಾಡಲಿಕ್ಕೆ ನಮ್ಮಲ್ಲೇ ಒಬ್ಬರನ್ನ ನೇಮಿಸಿಬಿಟ್ಟು ಅವರ ಮೂಲಕವೇ ಅತಿ ಹೆಚ್ಚಿನ ಸುಂಕವನ್ನ ಪಾವತಿ ಮಾಡ್ಕೊಳ್ಳುವಂತ ಒಂದು ಪರಿಸ್ಥಿತಿ ಆ ಸಂದರ್ಭದಲ್ಲಿತ್ತು. ಬಟ್ 100% ಇದು ಚಾಲ್ತಿಗೆ ಬರಲಿಲ್ಲ. ಯಾವುದು ಗೇಣಿ ಹಕ್ಕಿನ ಭದ್ರತೆ ಒದಗಿಸುವಂಥದ್ದು 100% ಚಾಲ್ತಿಗೆ ಬರಲಿಲ್ಲ. ಓಕೆ, ಇನ್ನು 3ನೇ ಪಾಯಿಂಟ್ಸ್ ಏನಿದೆ ಅಂತಕ್ಕಂಥದ್ದನ್ನು ಭೂ ಒಡೆತನದ ಹಕ್ಕು ನೀಡುವುದು ಅಂದರೆ ಉಳುವವನೇ ಭೂಮಿಯ ಒಡೆಯನನ್ನಾಗಿ ಮಾಡುವುದು. ಬಟ್ ಇದು ನಿಜವಾಗ್ಲೂ ಬಂದಿರತಕ್ಕಂಥದ್ದು ನಮ್ಮ ದೇವರಾಜ್ ಅರಸರವರು ಮಾಡಿರ್ತಕ್ಕಂಥ ಕಾಯ್ದೆಗಳ ಮೂಲಕ. ಅಲ್ಲಿವರೆಗೂ ಇದು ಸಂಪೂರ್ಣವಾಗಿ ಚಾಲ್ತಿಗೆ ಬಂದಿಲ್ಲ. ಇನ್ನೂ ಕೂಡ ಕೆಲವೊಂದು ರಾಜ್ಯಗಳಲ್ಲಿ ಇದು ಚಾಲ್ತಿಯಲ್ಲಿ ಇಲ್ಲ. ಜೊತೆಗೆ ಇದರ ಹೆಸರೇ ಇಲ್ಲ. ಓಕೆನಾ? ಇನ್ನ ಜಯಪ್ರಕಾಶ್ ಮಿಷನ್ ಅಂತಕ್ಕಂಥದ್ದು ಈ ಸಂಸ್ಥೆಯನ್ನ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯದ ಅಡಿಯಲ್ಲಿ ಸ್ಥಾಪಿಸಲಾಗಿರ್ತಕ್ಕಂಥದ್ದು. ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯದ ಅಡಿಯಲ್ಲಿ ಜಯಪ್ರಕಾಶ್ ಮಿಷನ್ ಅಂತಕ್ಕಂಥದ್ದು ಸ್ಥಾಪನೆ ಆಗಿದೆ. ಇದನ್ನ ನೋಟ್ ಮಾಡಿಕೊಳ್ಳಲಿಕ್ಕೆ ತಮಗೆ ಸಾಧ್ಯ ಆಗಿರಬೇಕು. ಇದರ ಪ್ರಮುಖ ಉದ್ದೇಶ ಭೂ ಸುಧಾರಣೆಯನ್ನ ಮಾಡುವುದು ಮತ್ತು ನಿರುಪಯುಕ್ತ ಭೂಮಿಯನ್ನ ಉನ್ನತೀಕರಿಸಲು ಕ್ರಮವನ್ನ ಕೈಗೊಳ್ಳಬೇಕು ಅಂತಕ್ಕಂಥ ವಿಚಾರವನ್ನ ಆ ಗೋಷ್ಠಿಯನ್ನ ಈ ಒಂದು ಜಯಪ್ರಕಾಶ್ ಮಿಷನ್ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯದ ಅಡಿಯಲ್ಲಿ ಸ್ಥಾಪನೆಯಾಗಿ ಇದು ತನ್ನ ಒಂದು ಸಂಕೋಲೆಯನ್ನ ಹೊರಡಿಸ್ತದೆ. ಏನಂತ? ಭೂ ಸುಧಾರಣೆಯನ್ನ ಮಾಡುವುದು, ಭೂಮಿಯನ್ನ ಸುಧಾರಣೆ ಮಾಡಬೇಕು, ತಾಂತ್ರಿಕತೆಯನ್ನ ಅಳವಡಿಸಿಕೊಳ್ಳಬೇಕು, ಜೊತೆಗೆ ಭೂಮಿಯನ್ನ ಅತ್ಯಂತ ಸುಧಾರಣೆಯುತವಾಗಿರಬೇಕು. ಜೊತೆಗೆ ಆ ಒಂದು ಭೂಮಿ ಏನಿದೆ ಅಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ವಿದ್ಯುತ್ ಶಕ್ತಿ, ನೀರು, ಅನೇಕ ಸಾರಿಗೆ ಸಂಪರ್ಕಗಳು, ಸವಲತ್ತುಗಳನ್ನು ಒದಗಿಸುವಂತಹ ಸಮಗ್ರ ಒಂದು ಚಟುವಟಿಕೆಗಳನ್ನು ಒಳಗೊಂಡಿರ್ತಕ್ಕಂಥ ಸುಧಾರಣೆ ಮಾಡುವುದು ಅಂತಕ್ಕಂಥದ್ದು, ಭೂ ಸುಧಾರಣೆ ಮಾಡುವುದು ಅಂತಕ್ಕಂಥ ವಿಚಾರ ಒಳಗೊಂಡಿರ್ತಕ್ಕಂಥದ್ದು. ಮತ್ತು ನಿರುಪಯುಕ್ತ
ಭೂಮಿಯನ್ನು ಉನ್ನತೀಕರಿಸಬೇಕು. ಅಂದರೆ ಗುಡ್ಡಗಾಡು ಪ್ರದೇಶಗಳನ್ನು ಉಳುಮೆ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಭೂಮಿಯನ್ನಾಗಿ ರೂಪಣೆ ಮಾಡಬೇಕು ಅಂತಕ್ಕಂಥ. ಇನ್ನು ಭೂ ದಾಖಲೆಗಳ ಗಣನೀಕರಣ ಅಂತಕ್ಕಂಥದ್ದು. ಭೂ ದಾಖಲೆಗಳ ಗಣನೀಕರಣ ಅಂದರೆ ಏನಪ್ಪ ಅಂತಂದರೆ, ಇದು ಕೂಡ ಗೇಣಿ ಪದ್ಧತಿಯಲ್ಲಿ ಸುಧಾರಣೆಯನ್ನು ತರಲಿಕ್ಕೆ ಸರ್ಕಾರ ಕೈಗೊಂಡಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾಕಂದರೆ ಭೂ ದಾಖಲೆಗಳ ಗಣಕೀಕರಣ ಅಂದರೆ ಈ ಯೋಜನೆಯನ್ನು 1988-89ರಲ್ಲಿ ಕೇಂದ್ರ ಸರ್ಕಾರವು 8 ಜಿಲ್ಲೆಗಳಲ್ಲಿ ಇದನ್ನು ಜಾರಿಗೆ ಮಾಡ್ತದೆ. ಕೇಂದ್ರ ಸರ್ಕಾರ 8 ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಈ ಜಾರಿಯನ್ನು ಮಾಡ್ತದೆ. ಜೊತೆಗೆ ಈ ಯೋಜನೆಯನ್ನು ರಾಷ್ಟ್ರಾದ್ಯಂತ ಏನು ಮಾಡ್ತಾರೆ ಅಂದರೆ ವಿಸ್ತರಣೆಯನ್ನು ಮಾಡ್ತಾರೆ. 8 ಜಿಲ್ಲೆಗಳಲ್ಲಿ ಆರಂಭದಲ್ಲಿ 1988-89ರಲ್ಲಿ ಜಾರಿಗೆ ಮಾಡಿಬಿಟ್ಟು ತದನಂತರ ರಾಷ್ಟ್ರಾದ್ಯಂತ ವಿಸ್ತರಣೆಯನ್ನು ಮಾಡ್ತಾರೆ. ಅಂದರೆ ಗಣಕೀಕರಣ ಅಂದರೆ ಭೂ ದಾಖಲೆ. ಇವಾಗ ಭೂ ದಾಖಲೆಗಳೆಲ್ಲ ಆಗಿರ್ತಕ್ಕಂಥ ಪಾಣಿ ಆಗಿರ್ಬೋದು, ರಿಜಿಸ್ಟರ್ ಕಾಪಿಗಳಾಗಿರ್ಬೋದು, ಜೊತೆಗೆ ಖಾತಾ ಒಂದು ಡಿವೈಡೇಷನ್ ಪ್ರತಿಗಳಾಗಿರ್ಬೋದು, ಇವೆಲ್ಲವೂ ಕೂಡ ಗಣಕೀಕರಣ ಆಗಿರ್ಬೇಕು. ಅಂದರೆ ಯಾವುದೋ ಅಜ್ಜನ ಕಾಲದಲ್ಲಿ ಸಹಿ ಮಾಡಿದ್ದು ಕಾಪಿ, ಅರ್ಧಂಬರ್ಧ ಮಡಚಿರೋ ಕಾಪಿ, ಹರಿದಿರೋ ಕಾಪಿ, ಅಥವಾ ಅವು ಯಾವುದೋ ಹಳೆಯ ಕಾಲದ ಫೇಜ್ಗಳೆಲ್ಲ ತಂದುಬಿಟ್ಟು ಈ ನಮ್ಮ ಭೂ ಪ್ರದೇಶ ಅಂದರೆ ನಂಬಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಅದನ್ನು ಗಣಕೀಕರಣ ಮಾಡಬೇಕು, ಅದನ್ನು ಕಂಪ್ಯೂಟರೈಸ್ ಮಾಡಬೇಕು, ಅಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಗೇಣಿ ಒಂದು ಸುಧಾರಣೆ ಕಾರ್ಯಕ್ರಮದಲ್ಲಿ ಇದನ್ನು ಬಹಳಷ್ಟು ಪ್ರಮುಖವಾಗಿ ನಿರ್ವಹಣೆಯನ್ನು ನಮ್ಮ ಒಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರವೂ ಕೂಡ ತನ್ನ ಒಂದೊಂದಿಗೆ ಕೈ ಜೋಡಿಸಿರ್ತಕ್ಕಂಥದ್ದು. ಈಗಲೂ ಕೂಡ ಈ ಒಂದು ಕಾಯ್ದೆಯ ಹಲವು ಅವಶೇಷಗಳು ಅಥವಾ ಹಲವು ವಿಚಾರಗಳು, ಹಲವು ಕಾರ್ಯಕ್ರಮಗಳು ಚಾಲ್ತಿಯಲ್ಲಿ ಇದಾವೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಲಿ. ಇನ್ನು ಕೃಷಿ ಹಿಡುವಳಿಯ ವರ್ಗೀಕರಣ. ಕೃಷಿ ಹಿಡುವಳಿಯನ್ನು ಮುಖ್ಯವಾಗಿ 4 ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಓಕೆನಾ? ಕೃಷಿ ಹಿಡುವಳಿಗಳನ್ನು 4 ಭಾಗಗಳಾಗಿ ವಿಂಗಡಣೆ ಮಾಡೋದಲ್ಲ. ಅತಿ ಸಣ್ಣ ಹಿಡುವಳಿಗಳು, ಆಮೇಲೆ ಸಣ್ಣ ಹಿಡುವಳಿಗಳು, 3ನೇದು ಮಧ್ಯಮ ಹಿಡುವಳಿಗಳು, 4 ದೊಡ್ಡ ಹಿಡುವಳಿಗಳು ಅಂತಕ್ಕಂಥಬಿಟ್ಟು 4 ರೀತಿ ಕೃಷಿ ಹಿಡುವಳಿಗಳನ್ನು ವರ್ಗೀಕರಣ ಮಾಡ್ತಾರೆ. ಹಾಗಾದರೆ ಇಲ್ಲಿ ಅತಿ ಸಣ್ಣ ಹಿಡುವಳಿಗಳು ಅಂತಕ್ಕಂಥ ಒಂದು ವಿಚಾರದ ಬಗ್ಗೆ ನಾವು ನೋಡೋದಾದರೆ 1 ಹೆಕ್ಟರ್ಗಿಂತ ಏನಪ್ಪಾ ಅಂತಂದರೆ ಕಡಿಮೆ ಗಾತ್ರ ಹೊಂದಿರುವ ಹಿಡುವಳಿಗಳನ್ನು ಅತಿ ಸಣ್ಣ ಹಿಡುವಳಿಗಳು ಅಂತ ಕರೀತಾರೆ. 1 ಹೆಕ್ಟರ್ ಅಂದರೆ ಎಷ್ಟು? 1 ಹೆಕ್ಟರ್ ಅಂದರೆ 2.14 ಎಕರ್ಸ್. ಅತಿ ಸಣ್ಣ ಹಿಡುವಳಿಗಳು ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಕರಿತೀವಿ. ಅಂದರೆ 1 ಹೆಕ್ಟರ್ಗಿಂತ ಏನಪ್ಪಾ ಅಂತಂದರೆ ಅದು ಕಡಿಮೆ ಒಂದು ಭೂ ಪ್ರದೇಶ ಒಳಗೊಂಡಿರ್ತಕ್ಕಂಥ ಒಂದು ಹಿಡುವಳಿ ಅಂದರೆ ಜಾಗ, ಆ ಒಂದು ಪ್ರದೇಶ ಅಂತ ಅರ್ಥ ಮಾಡ್ಕೋಬೇಕು. ಓಕೆನಾ? 59% ಹಿಡುವಳಿಗಳು ಅತಿ ಸಣ್ಣ ಹಿಡುವಳಿಗಳು ಆಗಿರ್ತಕ್ಕಂಥವು ಅಂತಕ್ಕಂಥ ನೋಡ್ತೀವಿ. ಇನ್ನು ಸಣ್ಣ ಹಿಡುವಳಿಗಳು ಅಂದರೆ ಇವು 1ರಿಂದ ಏನಪ್ಪಾ ಅಂತಂದರೆ 4 ಹೆಕ್ಟರ್ಗಳವರೆಗೆ ಗಾತ್ರವನ್ನು ಹೊಂದಿರುವ ಹಿಡುವಳಿಗಳಾಗಿರ್ತಕ್ಕಂಥದ್ದು. 1ರಿಂದ 4 ಹೆಕ್ಟರ್ಗಳವರೆಗೆ ಏನಪ್ಪಾ ಅಂತಂದರೆ ತಮ್ಮ ಒಂದು ಪ್ರದೇಶವನ್ನು ಹೊಂದಿರತಕ್ಕಂಥದ್ದು. ಹಾಗಾಗಿ 1ರಿಂದ 4 ಹೆಕ್ಟರ್ ಇದು ಹೆಚ್ಚಾ ಅಥವಾ ಕಡಿಮೆ? ಓಕೆನಾ? 1ರಿಂದ 4 ಹೆಕ್ಟರ್ಗಿಂತ ಕಡಿಮೆ ಇರತಕ್ಕಂಥ ಒಂದು ಗಾತ್ರ ಹೊಂದಿರುವ ಹಿಡುವಳಿಗಳನ್ನು ಏನು ಮಾಡ್ತೀವಪ್ಪ ಅಂತಂದರೆ ನಾವು ಅತಿ ಸಣ್ಣ ಹಿಡುವಳಿಗಳು ಅಂತಕ್ಕಂಥ ಒಂದು ವಿಚಾರವನ್ನು ನೋಡ್ತೀವಿ. ಹಾಗಾದರೆ ಇಲ್ಲಿ ಮಧ್ಯಮ ಹಿಡುವಳಿಗಳು ಅಂತಕ್ಕಂಥ ವಿಚಾರವನ್ನು ಇಲ್ಲಿ ನೋಡೋದಾದರೆ ಇವು 4ರಿಂದ 10 ಹೆಕ್ಟರ್ಗಳ ಗಾತ್ರವನ್ನು ಹೊಂದಿರುವಂಥ ಒಂದು ಪ್ರದೇಶಗಳು ಅಥವಾ ಹಿಡುವಳಿಗಳನ್ನು ಏನಂತ ಕರಿತೀವಿ ಅಂದರೆ 7.2% ಮಧ್ಯಮ ಹಿಡುವಳಿಗಳು ಇದಾವೆ ಅಂತಕ್ಕಂಥ ನಾವು ನೋಡ್ತೀವಿ. ಇನ್ನು ದೊಡ್ಡ ಹಿಡುವಳಿಗಳು ಅಂತಂದರೆ 10ರಿಂದ ಅದಕ್ಕಿಂತ ಹೆಚ್ಚು ಒಂದು ಹೆಕ್ಟರ್ಗಳಿಗಿಂತ ಹೆಚ್ಚು ಗಾತ್ರ ಹೊಂದಿರುವಂತಹ ಒಂದು ಹಿಡುವಳಿಗಳನ್ನು ಏನಂತ ಕರಿತೀವಿ ಅಂದರೆ ದೊಡ್ಡ ಹಿಡುವಳಿಗಳು ಭೂ ಪ್ರದೇಶ ಅಂತ ನಾವು ವರ್ಗೀಕರಣ ಮಾಡ್ತೀವಿ. ಹಾಗಾದರೆ ಇಲ್ಲಿ ನಾವು ಏನನ್ನ ಒಂದು ಕ್ಲಾರಿಫಿಕೇಶನ್ಗೆ ಬರಬೇಕಂದ್ರೆ ಅತಿ ಸಣ್ಣ ಭೂ ಪ್ರದೇಶಗಳು ಹೆಚ್ಚು ಜನರಲ್ಲಿ ಇದಾವೆ. 59% ಜನರಲ್ಲಿ ಇದಾವೆ. ಹಾಗಾದರೆ ಅತಿ ಹೆಚ್ಚು ಭೂ ಹಿಡುವಳಿಗಳು ಕಡಿಮೆ ಜನರಲ್ಲಿದ್ದಾವೆ. ಹಾಗಾದರೆ ಇಲ್ಲಿ ಭೂ ಸಂಪತ್ತು ಅಂತಕ್ಕಂಥದ್ದು ಅಸಮಾನವಾಗಿ ಹಂಚಿಕೆ ಆಗಿದೆ. ಓಕೆನಾ? ಈ ಒಂದು ಕ್ಲಾರಿಫಿಕೇಶನ್ಗೆ ಬರಬೇಕಾಗುತ್ತೆ ನಾವು. ಓಕೆನಾ? ಈ ಡಾಟಾ ಎಲ್ಲ ಇಂಪಾರ್ಟೆಂಟ್. ಓಕೆನಾ? ಬಟ್ ಅದರಿಂದ ನಾವು ಏನು ಕಲಿತಾ ಇದ್ದೀವಿ, ಏನು ನಾವು ಕ್ಲಾರಿಫಿಕೇಶನ್ಗೆ ಬರ್ತಾ ಇದ್ದೀವಿ ಅಂದರೆ ಅತಿ ಹೆಚ್ಚು ಸಣ್ಣ ಭೂ ಪ್ರದೇಶಗಳು ಅತಿ ಹೆಚ್ಚಿದಾವೆ, ಅತಿ ದೊಡ್ಡ ಹಿಡುವಳಿ ಪ್ರದೇಶಗಳು ಕಡಿಮೆ ಇದ್ದಾವೆ. ಅತಿ ಸಣ್ಣ ಭೂ ಪ್ರದೇಶ ಹಿಡುವಳಿಗಳು ಹೊಂದಿರತಕ್ಕಂತಹ ರೈತರ ಒಂದು ಉತ್ಪಾದನೆ ಕಡಿಮೆ ಇದೆ. ಅತಿ ಹೆಚ್ಚು
ಹಿಡುವಳಿ ಭೂಪ್ರದೇಶ ಹೊಂದಿರತಕ್ಕಂತಹ ಒಂದು ಒಡೆಯರ್ ಯಾರಿದ್ದಾರೋ ಇದಕ್ಕೆ ಅವರ ಒಂದು ಉತ್ಪಾದನೆ ಹೆಚ್ಚಿದೆ. ಹಾಗಾದರೆ ಅತಿ ಹೆಚ್ಚು ಕಡಿಮೆ ಭೂಪ್ರದೇಶ ಹೊಂದಿರತಕ್ಕಂತಹ ಹಿಡುವಳಿದಾರರು ಏನಿದಾರಲ್ವಾ ಅವರ ಒಂದು ಆದಾಯವು ಕೂಡ ಕಡಿಮೆ ಇರತಕ್ಕಂಥದ್ದು. ಜೊತೆಗೆ ಅತಿ ಹೆಚ್ಚು ಹಿಡುವಳಿಯನ್ನ ಹೊಂದಿರತಕ್ಕಂತಹ ಆ ಒಂದು ರೈತರಾಗಿರ್ಬೋದು ಅಥವಾ ಆ ಒಂದು ಮಾಲೀಕರು, ಜಮೀನ್ದಾರ ಮಾಲೀಕರು, ಅವರ ಒಂದು ಮೌಲ್ಯ, ಆ ಒಂದು ಆಸ್ತಿಯ ಮೌಲ್ಯ ಹೆಚ್ಚಿಗಿರುತ್ತೆ, ಅವರ ಉತ್ಪಾದನೆ ಹೆಚ್ಚಿಗಿರುತ್ತೆ, ಅವರ GDP ಕೊಡುಗೆ ಹೆಚ್ಚಿಗಿರುತ್ತೆ, ಅವರು ಕಟ್ಟುವಂತಹ ಸುಂಕವು ಕೂಡ ಹೆಚ್ಚಿಗಿರುತ್ತೆ, ವೈಯಕ್ತಿಕ ಆದಾಯವು ಕೂಡ ಇವರು ಹೆಚ್ಚಿಗೆ ಕಟ್ಟಬೇಕಾಗುತ್ತೆ, ಗೌರ್ಮೆಂಟ್ಗೆ ಇವರು ಕಡಿಮೆ ಕಟ್ಟಬೇಕಾಗುತ್ತೆ. ಆದರೂ ಕೂಡ ತಲಾ ಆದಾಯದಲ್ಲಿ ಇವರಿಬ್ಬರಿಗೂ ಕೂಡ ಸೇಮ್ ಟು ಸೇಮ್ GST ಹಾಕ್ತಾರೆ. ಇದು ಯಾವ ನ್ಯಾಯ ಸ್ವಾಮಿ? ಈಗ ನಿರ್ಮಲಾ ಸೀತಾರಾಮನ್ ಅವರು ಅದನ್ನೇ ಹೇಳ್ತಾ ಇರುವಂಥದ್ದು. ಸುಮಾರು 2 ತಿಂಗಳಿಂದ ಅಸೆಂಬ್ಲಿಯಲ್ಲಿ ಅದನ್ನೇ ಅವ್ರು ಹೇಳ್ತಾ ಇರತಕ್ಕಂಥದ್ದು. ನೀವು ಸ್ವಾಮಿ ಬಡರ ಜನರ ರಕ್ತ ಕುಡಿಬೇಡಿ ಸ್ವಾಮಿ. ಅವರು ಒಂದು ಬಾಟಲ್ನಲ್ಲಿ ರಕ್ತ ಹಾಕೊಂಡ್ಬಿಟ್ಟು ಅದಕ್ಕೆ ಪೈಪ್ ಹಚ್ಚಿಬಿಟ್ಟು ಏನು ಮಾಡಿದ್ದಾರೆ ಅಂದರೆ ಸ್ಟ್ರಾ ಥರ ಇಟ್ಬಿಟ್ಟು ಕುಡಿಯುವಂಥ ಒಂದು ಚಿಹ್ನೆಯ ಮೂಲಕ ಪೋಸ್ಟ್ ಹಂಚ್ಕೊಂಡಿದ್ದಾರೆ ತಮ್ಮ ಟ್ವಿಟರ್ನಲ್ಲಿ. ಓಕೆನಾ? ಇದು ಸರ್ಕಾರಕ್ಕೆ ಅರಿವಾಗಬೇಕು. ಯಾಕಂದರೆ ತಲಾಯದಲ್ಲಿ ಇವರಿಬ್ಬರು ಜನರನ್ನು ಸೇಮ್ ಟು ಸೇಮ್ ಆಗಿ ಕನ್ಸಿಡರ್ ಮಾಡ್ತಾರೆ. ಇವನ ಆದಾಯದಷ್ಟೇ ಇವನಿಗಿದೆ, ಇವನು ಅಷ್ಟೇ ಒಂದು ಏನಪ್ಪ ಅಂತಂದರೆ ಆ ಒಂದು ಸರ್ಕಾರಕ್ಕೆ ಪಾವತಿಯನ್ನು ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಆ ಒಂದು GSTಯ ಕಾಯ್ದೆ ಹೇಳುತ್ತೆ. ಬಟ್ GST ಕಾಯ್ದೆಯಲ್ಲಿ ತಿದ್ದುಪಡಿ ತರಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಸುಮಾರು 3 ತಿಂಗಳಿಂದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಬಹಳಷ್ಟು ಹೋರಾಟಗಳನ್ನು ಮಾಡ್ತಿದ್ದಾರೆ. ಹಲವು ಶೂನ್ಯ ಸಂಖ್ಯೆಯ ಪ್ರಶ್ನೆಗಳಲ್ಲಿ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಎಲ್ಲವೂ ಕೂಡ ಪ್ರಶ್ನೆಗಳಿಗೆ ತಮ್ಮ ಒಂದು ಪ್ರಶ್ನೆಯನ್ನು ಹಾಕ್ತಾ ಇದ್ದಾರೆ. ಬಟ್ ಸರ್ಕಾರಕ್ಕೆ ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಈ ಎಲ್ಲ ಜನರಿಗೆ ಸಮಾನವಾಗಿ ಒಂದು GST ಮಾಡ್ತಾ ಇದ್ದಾರೆ. ಅದನ್ನು ಆದಷ್ಟು ಬೇಗ ಕಡಿಮೆ ಮಾಡಲಿ ಅಂತಕ್ಕಂಥ ಒಂದು ವಿಚಾರವನ್ನು ಕೂಡ ನಮಗೆ ಗೊತ್ತಿರಲಿ ಅಂತಕ್ಕಂಥ ವಿಚಾರ. ಹಾಗಾದರೆ ಇಲ್ಲಿ ಮುಂದಿನ ವಿಚಾರದ ಬಗ್ಗೆ ನೋಡೋದಾದರೆ ನೀರಾವರಿ. ಓಕೆನಾ? ನೀರಾವರಿ ನೋಡಿ ಸ್ವಾಮಿ, ನೀರಿದ್ದರೇನೆ ಬೆಳೆ, ನೀರಿದ್ದರೇನೆ ಖುಷಿ. ನೀರು ಇಲ್ಲದೆ ಹೋದರೆ ನಿನ್ನ ಹತ್ರ 100 ಎಕರೆ ಇದ್ದರೂ ಕೂಡ ಅದು ವೇಸ್ಟು. ಯಾಕೆಂದರೆ ಸುಮಾರು ಮಳೆಗಾಲದಲ್ಲಿ ಮಳೆ ಬರುತ್ತೆ, ಎಲ್ಲ ಕಡೆ ಮಳೆ ಬರುತ್ತೆ, ಮರುಭೂಮಿಯಲ್ಲೂ ಕೂಡ ಮಳೆ ಬರುತ್ತೆ ಸ್ವಾಮಿ. ನಮಗೆ 100 ಎಕರೆ ಜಮೀನಿದ್ರೂ ಕೂಡ ಒಂದು ಬೇಸಿಗೆಯಲ್ಲಿ ನಾವು ಕೈ ಕಟ್ಟಿ ಕೂತ್ಕೋಬೇಕಾಗುತ್ತೆ. ಹಾಗಾಗಿ ನಾನು ಹೇಳ್ತಾ ಇರೋದು ಏನಂದರೆ, ನೀರಿದ್ದವನು ಭೂಮಿ ಒಂದು ವೇಳೆ ಹೊಂದಿದ್ರೆ ನಿಜವಾಗಿಯೂ ಅವನಷ್ಟು ಅದೃಷ್ಟರು ಯಾರೂ ಇಲ್ಲ. ಅವರು ನಿಜವಾಗಲೂ ಅದೃಷ್ಟವಂತರು ನನ್ನ ಪ್ರಕಾರ. ಓಕೆನಾ? ನನ್ನ ಪ್ರಕಾರ ನೀರು ಇದ್ರೇನೆ ಮಾತ್ರ ಅವರು ಕೃಷಿ ಮಾಡಲಿಕ್ಕೆ ಯೋಗ್ಯರು. ಅದು ವಿಶೇಷವಾಗಿ ಆ ಒಂದು ಡಿಸೆಂಬರಿಂದ ಮೇವರೆಗೂ ಯಾವನ ಹತ್ರ ನೀರು ಇರುತ್ತೋ ಈ 6 ತಿಂಗಳು ಅವನೇ ನೋಡಿ ಸ್ವಾಮಿ ಗ್ರೇಟ್ ಪರ್ಸನ್ ಅಂತ ನನ್ನ ಪ್ರಕಾರ ಹೇಳ್ಬೇಕಂತಂದರೆ. ಈಗ ನೀರಾವರಿ ಬಗ್ಗೆ ನಮ್ಮ ಒಂದು ಎಕನಾಮಿಕ್ಸ್ ವಿಚಾರದಲ್ಲಿ ನಾವು ವಿಚಾರವನ್ನು ನೋಡೋದಾದರೆ, ಇಲ್ಲಿ ಕೃಷಿ ಭೂಮಿಗೆ ಕೃತಕ ಮೂಲಗಳಿಂದ ನೀರನ್ನು ಪೂರೈಸುವ ವಿಧಾನವನ್ನು ನೀರಾವರಿ ಅಂತಕ್ಕಂಥ ಕರಿತೀವಿ. ಅಂದರೆ ಅದು ಕಾಲುವೆ ಮುಖಾಂತರ ಆಗಿರ್ಬೋದು, ಕೆರೆ ಮುಖಾಂತರ ಆಗಿರ್ಬೋದು, ವಿದ್ಯುತ್ ಶಕ್ತಿಯ ಮುಖಾಂತರ ಆಗಿರ್ಬೋದು, ಜೊತೆಗೆ ಹಳ್ಳಗಳ ಒಂದು ಕಾಲುವೆ ಮುಖಾಂತರ ಆಗಿರ್ಬೋದು, ಕ್ಯಾನಲ್ಗಳ ಮುಖಾಂತರ ಆಗಿರ್ಬೋದು, ಎಲ್ಲವುಗಳ ನೀರಿನ ಇತರೆ ಮೂಲಗಳಿಂದ ಭೂಮಿಗೆ ಅಥವಾ ಕೃಷಿ ಭೂಮಿಗೆ ನೀರನ್ನು ಹಾಯಿಸುವುದರ ಮೂಲಕ ಕೃಷಿ ಉತ್ಪಾದನೆ ಆಗಿರ್ಬೋದು, ಕೃಷಿಯೇತರ ಚಟುವಟಿಕೆಗಳನ್ನು ಮಾಡ್ತಾ ಇರತಕ್ಕಂಥ ಒಂದು ಉದಾಹರಣೆಗಳು ಕೂಡ ನಾವು ತೆಗೆದುಕೋಬಹುದು. ಇವೆಲ್ಲವೂ ಕೂಡ ನಾವು ಶೇರ್ ಆಗಿ ಏನಂತ ಕರಿತೀವಿ ಅಂದರೆ ನೀರಾವರಿ ಅಂತಕ್ಕಂಥ ವಿಚಾರವನ್ನು ನಾವು ನೋಡ್ತೀವಿ. ಹಾಗಾದರೆ ಭಾರತದಲ್ಲಿ ನೀರಾವರಿಯ ಸೌಲಭ್ಯವು ಅಭಿವೃದ್ಧಿಗೊಂಡಿಲ್ಲ. ಇದು 1951ರಲ್ಲಿ ಕ್ರಿಸ್ತಶಕ 1951ರಲ್ಲಿ ಕೇವಲ 17% ಮಾತ್ರ ನೀರಾವರಿಯ ಒಂದು ಪ್ರಯೋಜನವನ್ನು ಪಡಿತಾ ಇದ್ರು. ಹಾಗಾದರೆ ಪ್ರಸ್ತುತ 2019-20 ಅಂತ ಕೊಟ್ಟಿದ್ದಾರೆ. ನೀವು 23-24 ಅಂತ ಮಾಡ್ಕೊಳ್ಳಿ. ಇದರ ಪ್ರಮಾಣ 50.2ಕ್ಕೆ ಅಂತ ಮಾಡ್ಕೊಳ್ಳಿ. ಇಲ್ಲಿ 48.8 ಅಂತ ಇದೆ, ಇಲ್ಲಿ 50.2 ಅಂತ ಮಾಡ್ಕೊಳ್ಳಿ. ಓಕೆನಾ? ಇಷ್ಟು ಪರ್ಸೆಂಟಷ್ಟು ಇಲ್ಲಿ ಒಂದು ನಮ್ಮ ಒಂದು ನೀರಾವರಿಯ ಭೂಪ್ರದೇಶ ಅಲ್ಲಿ ಏನಪ್ಪ ಅಂತಂದರೆ ಹಂಚಿಕೆ ಆಗಿದೆ ಮತ್ತು ಬಳಕೆಯಲ್ಲಿ ಇದೆ ಅಂತಕ್ಕಂಥ ವಿಚಾರವನ್ನು ನೋಡ್ತೀವಿ. ಹಾಗಾದರೆ ಇಲ್ಲಿ ನೀರಾವರಿಯ ವರ್ಗೀಕರಣ ಭಾರತ ಯೋಜನಾ ಆಯೋಗವು 1950-51ರಲ್ಲಿ ನೀರಾವರಿ ಯೋಜನೆಗಳನ್ನು ವೆಚ್ಚದ ಆಧಾರದ ಮೇಲೆ 3 ಭಾಗಗಳಾಗಿ ಏನಪ್ಪ ಅಂತಂದರೆ ವರ್ಗೀಕರಣ ಮಾಡ್ತಾರೆ.
ಇವಾಗ ಸರ್ಕಾರ ವೆಚ್ಚದ ಆಧಾರದ ಮೇಲೆ ಆ ಒಂದು ನೀರಾವರಿಯ ಒಂದು ಸೌಲಭ್ಯಗಳಾಗಿರ್ಬೋದು ಅಥವಾ ಯೋಜನೆಗಳು ಭಾಗಗಳಾಗಿ ಇಲ್ಲಿ ಡಿವೈಡೇಷನನ್ನು ಮಾಡಿರ್ತಕ್ಕಂಥದ್ದು. ಹಾಗಾದರೆ ಸಣ್ಣ ನೀರಾವರಿ ಯೋಜನೆ ಎರಡನೇ ಒಂದು ಭಾಗ ವರ್ಗೀಕರಣ ಮಾಡಿದ್ದು ಯಾವುದಂದರೆ ಮಧ್ಯಮ ಪ್ರಮಾಣದ ನೀರಾವರಿ ಯೋಜನೆ. ಹಾಗಾದರೆ ಮೂರನೇ ಒಂದು ನೀರಾವರಿ ಯೋಜನೆ ಯಾವುದಂದರೆ ಬೃಹತ್ ನೀರಾವರಿ ಯೋಜನೆ ಅಂತಕ್ಕಂಥ. ಅದರಲ್ಲಿ 10 ಲಕ್ಷಕ್ಕಿಂತ ಸಣ್ಣ ನೀರಾವರಿ ಯೋಜನೆ ಅಂದರೆ 10 ಲಕ್ಷಕ್ಕಿಂತ ಕಡಿಮೆ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾದ ನೀರಾವರಿ ಯೋಜನೆ. ಈ ನೀರಾವರಿ ಅಂದರೆ ನಿಮಗೆ ಥಟ್ ಅಂತ ಏನಪ್ಪಾ ಅಂದ್ರೆ ನೆನಪಿಗೆ ಬರ್ಬೇಕು, ಏನಂತೆ ಅದು ಕೃತಕವಾಗಿ ಇರತಕ್ಕಂಥ ಒಂದು ಯೋಜನೆ ಆಗಿರ್ತಕ್ಕಂಥದ್ದು. ಕೃತಕವಾಗಿ ಇವಾಗ ಹಲವು ಅಣೆಕಟ್ಟುಗಳನ್ನು ಕಟ್ತಾರೆ, ಬ್ರಿಡ್ಜ್ಗಳನ್ನು ಕಟ್ತಾರೆ, ಆಮೇಲೆ ಗೇಟ್ಗಳನ್ನು ಕಟ್ತಾರೆ. ಆ ಒಂದು ನೀರು ಹರಿಸಿ ಆ ಒಂದು ಕೃಷಿ ಭೂಮಿಯ ಹೆಕ್ಟರ್ಗಳನ್ನು ತೊಯಿಸ್ಬಿಟ್ಟು ಅಲ್ಲಿ ಅತಿ ಹೆಚ್ಚಿನ ಒಂದು ಉತ್ಪಾದನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುವಂತಹ ಒಂದು ವ್ಯವಸ್ಥೆಯನ್ನ ಅಲ್ಲಿ ಮಾಡ್ತಾ ಹೋಗ್ತಾರೆ. ಹಾಗಾದ್ರೆ 10 ಲಕ್ಷಕ್ಕಿಂತ 10 ಲ್ಯಾಕ್ಗಿಂತ ಕಡಿಮೆ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾದ ನೀರಾವರಿ ಯೋಜನೆಗಳಿಗೆ ನಾವು ಸಣ್ಣ ನೀರಾವರಿ ಯೋಜನೆಗಳಂತ ಕರಿತೀವಿ. ಓಕೆನಾ. ಇದಕ್ಕೆ ಎಕ್ಸಾಂಪಲ್ ಅಂದರೆ ಕಾರಂಜ ಡ್ಯಾಮ್. ಓಕೆನಾ. ಹಾಗಾದ್ರೆ ಮಧ್ಯಮ ಪ್ರಮಾಣದ ಆ ಒಂದು ನೀರಾವರಿ ಯೋಜನಾ ವೆಚ್ಚವು 10 ಲಕ್ಷಕ್ಕಿಂತ ಹೆಚ್ಚಾಗಿದ್ದು 5 ಕೋಟಿಗಿಂತ ಕಡಿಮೆ ವೆಚ್ಚವನ್ನು ಒಳಗೊಂಡಿರ್ತಕ್ಕಂತಹ ನೀರಾವರಿ ಯೋಜನೆಗಳನ್ನು ನಾವು ಮಧ್ಯಮ ಪ್ರಮಾಣದ ನೀರಾವರಿ ಅಂದರೆ ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ಬಜೆಟ್ ಅನ್ನು ಇಲ್ಲಿ ಹಾಕಿಬಿಟ್ಟು ಆ ಒಂದು ನೀರಾವರಿ ಯೋಜನೆಯನ್ನ ಮಾಡಿರ್ತಾರತಕ್ಕಂಥದ್ದು. ಇನ್ನು ಬೃಹತ್ ನೀರಾವರಿ ಯೋಜನೆಗಳು ಇವು 5 ಕೋಟಿಗಿಂತ ಹೆಚ್ಚು ವೆಚ್ಚದಲ್ಲಿ ನಿರ್ಮಾಣ ಮಾಡಿದ ನೀರಾವರಿ ಯೋಜನೆಗಳನ್ನು ನಾವು ಬೃಹತ್ ನೀರಾವರಿ ಯೋಜನೆಗಳಂತ ಕರಿತಾ ಹೋಗ್ತೀವಿ. ಇನ್ನು ಈ ವರ್ಗೀಕರಣವು ಅವೈಜ್ಞಾನಿಕವಾಗಿದ್ದು ಏಪ್ರಿಲ್ 1978ರಿಂದ ನೀರಾವರಿ ಯೋಜನೆಗಳನ್ನು ಸಾಗುವಳಿಗೆ ಒಳಪಟ್ಟ ಪ್ರದೇಶದ ಆಧಾರದ ಮೇಲೆ ಕ್ಯಾಲ್ಕುಲೇಟಬಲ್ ಕಾಮೆಂಡ್ ಏರಿಯಾಸ್ CCA ಅಂತ ವರ್ಗೀಕರಣ ಮಾಡಿರ್ತಕ್ಕಂಥದ್ದು. ಬೃಹತ್ ನೀರಾವರಿ ಯೋಜನೆಗಳು ಅಂದರೆ ಸಾಗುವಳಿಗೆ ಒಳಪಟ್ಟ ಭೂ ಪ್ರದೇಶವು 10,000 ಹೆಕ್ಟರ್ಗಿಂತ ಅಧಿಕವಾಗಿರುವ ನೀರಾವರಿ ಯೋಜನೆಗಳು ಅಂತಕ್ಕಂಥ ಒಂದು ವರ್ಗೀಕರಣವನ್ನು ಮಾಡ್ತಾರೆ. ಅಂದರೆ ಇಲ್ಲಿ ಸಾಗುವಳಿಗೆ ಅಂದರೆ ಈಗ ಈ ಹಿಂದಿನ ಒಂದು ಸರ್ಕಾರ 1950-51ರಲ್ಲಿ ಏನು ಮಾಡ್ತಾರೆ ಅಂದರೆ ವೆಚ್ಚದ ಆಧಾರದ ಮೇಲೆ ಸಾಗುವಳಿ ನೀರಾವರಿಯನ್ನ ಯಾವ ರೀತಿ ಮುನ್ನಡೆಸ್ಕೊಂಡು ಹೋಗಬೇಕು ಮತ್ತು ಯೋಜನೆಗಳನ್ನ ಯಾವ ರೀತಿ ಜಾರಿಗೆ ತರಬೇಕು ಅಂತಕ್ಕಂಥ ಡಿಸೈಡ್ ಮಾಡಿದರೆ 1978ರಲ್ಲಿ ಭೂ ಪ್ರದೇಶದ ಆಧಾರದ ಮೇಲೆ ನೀರಾವರಿ ಯೋಜನೆಗಳನ್ನು ತಯಾರು ಮಾಡ್ತಾರೆ. ಓಕೆನಾ. ಇವಾಗ ನೀವು ಮರುಭೂಮಿಯಲ್ಲಿ ಅಲ್ಲಿ ಸುಮಾರು ಏನಪ್ಪಾ ಅಂತಂದ್ರೆ ಸಣ್ಣ ನೀರಾವರಿ ಯೋಜನೆ ಮಾಡ್ಬೇಕಂತ ಹೇಳ್ಬಿಟ್ಟು ಸಹರಾ ಮರುಭೂಮಿಯಲ್ಲೋ ಅಥವಾ ನಮ್ಮ ಒಂದು ಥಾರ ಮರುಭೂಮಿಯಲ್ಲೋ ಹೋಗ್ಬಿಟ್ಟು ಅಲ್ಲಿ 10 ಲಕ್ಷಕ್ಕಿಂತ ಕಡಿಮೆ ವೆಚ್ಚದ ನೀರಾವರಿ ಯೋಜನೆಯನ್ನು ಮಾಡಿದರೆ ಹೇಗೆ ಅಲ್ಲಿ ಭೂ ಪ್ರದೇಶ ಯಾವುದಿದೆ ಅಂತಕ್ಕಂಥದ್ದನ್ನ ಸ್ವಲ್ಪ ಪರಿಗಣನೆ ತಗೋಬೇಕಾಗುತ್ತೆ. ಓಕೆನಾ. ಹಾಗಾಗಿ ಇಲ್ಲಿ ಏನು ಹೇಳ್ತಾ ಹೋಗ್ತಾ ಇದ್ದಾರೆ ಅಂದರೆ 1978ರಿಂದ ಒಂದು ಭೂ ಪ್ರದೇಶದ ಸಾಗುವಳಿಗೆ ಒಳಪಟ್ಟ ಭೂ ಪ್ರದೇಶದ ಆಧಾರದ ಮೇಲೆ ವರ್ಗೀಕರಣವನ್ನು ಮಾಡಿರ್ತಕ್ಕಂಥದ್ದು. ಬೃಹತ್ ನೀರಾವರಿ ಯೋಜನೆಗಳು ಅಂದರೆ ಸಾಗುವಳಿಗೆ ಒಳಪಟ್ಟ ಭೂ ಪ್ರದೇಶವು 10,000 ಹೆಕ್ಟರ್ಗಿಂತ ಅಧಿಕವಾಗಿರುವ ನೀರಾವರಿ ಯೋಜನೆಗಳು. ಅಂದರೆ 10,000ಗಿಂತ ಹೆಕ್ಟರ್ ಎಲ್ಲಿ ಭೂ ಪ್ರದೇಶ ಚೆನ್ನಾಗಿ ನೀರಾವರಿ ಮಾಡಿದ ಮೇಲೆ ಅದು ಅತ್ಯಂತ ಸಮೃದ್ಧವಾಗಿ ಬೆಳೆಯುವಂಥ ಪಾಸಿಬಿಲಿಟಿ ಇದೆಯೋ ಅಂಥ ಒಂದು ಭೂ ಪ್ರದೇಶದಲ್ಲಿ ಬೃಹತ್ ನೀರಾವರಿ ಯೋಜನೆಗಳನ್ನು ಕೈಗೊಳ್ಳಬೇಕು ಅಂತಕ್ಕಂಥದ್ದನ್ನು 1978ರಲ್ಲಿ ಆ ಒಂದು ಯೋಜನೆಯನ್ನು ಮಾಡಿ ವರ್ಗೀಕರಣವನ್ನು ಮಾಡಿರ್ತಕ್ಕಂಥದ್ದು. ಹಾಗಾದರೆ ಮಧ್ಯಮ ನೀರಾವರಿ ಯೋಜನೆಗಳು 2000ದಿಂದ 10,000 ಹೆಕ್ಟರ್ವರೆಗೆ ಸಾಗುವಳಿ ಮಾಡಬಹುದಾದ ಪ್ರದೇಶವನ್ನು ಹೊಂದಿರುವ ನೀರಾವರಿ ಯೋಜನೆಗಳನ್ನು ಮಧ್ಯಮ ನೀರಾವರಿ ಯೋಜನೆಗಳು ಅಂತ ಕರಿತೀವಿ. ಅಂದರೆ ಇಲ್ಲಿ ನಾವು ಭೂ ಪ್ರದೇಶವನ್ನು ಮಾತ್ರ ಪರಿಗಣನೆಗೆ ತೆಗೆದುಕೊಂಡು ಯೋಜನೆಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾದರೆ ಸಣ್ಣ ನೀರಾವರಿ ಯೋಜನೆಗಳು ಅಂದರೆ ಏನು? 2,000 ಹೆಕ್ಟರ್ ಪ್ರದೇಶದಿಂದ 2,000 ಹೆಕ್ಟರ್ ಪ್ರದೇಶಗಳವರೆಗೆ ಅಂದರೆ ಮ್ಯಾಕ್ಸಿಮಮ್ 2,000 ಹೆಕ್ಟರ್ ಪ್ರದೇಶ ಅದು ಏನಪ್ಪಾ ಅಂತಂದರೆ ಸಾಗುವಳಿಗೆ ಮಾಡಬಹುದಾದ ನೀರಾವರಿ ಬಳಕೆ ಮಾಡುವಂಥ ಒಂದು ಪ್ರದೇಶ ಇದ್ದರೆ ಅಲ್ಲಿ ನಾವು ಆರಾಮಾಗಿ ಸಣ್ಣ ನೀರಾವರಿ ಯೋಜನೆಗಳನ್ನು ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಭೂಮಿ ಸಿಗುತ್ತದೆ, ಅಲ್ಲಿ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು 1978ರ ಒಂದು ಕಾಯ್ದೆಯಲ್ಲಿ CCA ಆ್ಯಕ್ಟ್ ಮೂಲಕ ಅದೇನು ಮಾಡ್ತಾರೆ ಅಂದರೆ ಆ ಒಂದು ಯೋಜನೆಗಳನ್ನು ವರ್ಗೀಕರಣ ಮಾಡಿ ಅಲ್ಲಿ ನೀರಾವರಿ ಯೋಜನೆಗಳನ್ನು ಮಾಡೋದರ ಮೂಲಕ ಅಲ್ಲಿ ಒಂದು ಕೃಷಿಗೆ ಉತ್ಪನ್ನ ಮತ್ತು ಕೃಷಿಗೆ ಸಂಬಂಧಿತ ಇತರೆ ಚಟುವಟಿಕೆಗಳನ್ನು ಮುನ್ನಡೆಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಇರುವಂಥ ಎಲ್ಲ ಪಾಸಿಬಿಲಿಟಿಗಳನ್ನು ಅಲ್ಲಿ ಮಾಡ್ತಾ ಹೋಗ್ತಾರೆ. ಓಕೆನಾ. ಹಾಗಾದರೆ ಇಲ್ಲಿ ಬಾವಿಗಳು ನೀರಾವರಿಯ ಮೂಲಗಳು ಅಂತಕ್ಕಂಥದ್ದನ್ನು ನೋಡಿದಂಥ ಸಂದರ್ಭದಲ್ಲಿ ಬಾವಿಗಳಾಗಿರ್ಬೋದು, ಕೆರೆಗಳಾಗಿರ್ಬೋದು, ಆಮೇಲೆ ಕ್ಯಾನಲ್ಗಳಾಗಿರ್ಬೋದು, ಆಮೇಲೆ ಸಮುದ್ರ ಸಾಗರಕ್ಕಂತ ನಾವೇನು ಹೋಗಲ್ಲ, ಯಾಕಂದರೆ ಸಮುದ್ರ ಸಾಗರದ ನೀರುಗಳು ನಮ್ಮ ಒಂದು ಭೂ ಪ್ರದೇಶದ ಬಳಕೆಗೆ ಉಪಯೋಗ ಅಲ್ಲ. ಓಕೆನಾ. ಅದು ಭಾಳಷ್ಟು ಉಪ್ಪಿನಿಂದ ಇರುತ್ತೆ, NaCl ಇರುತ್ತೆ, ಅದು ನಮ್ಮ ಭೂ ಪ್ರದೇಶಕ್ಕೆ ಅತ್ಯಂತ ಏನಪ್ಪ ಅಂತಂದರೆ ಯೋಗ್ಯವಾಗಿರ್ತಕ್ಕಂಥ ನೀರಲ್ಲ. ಹಾಗಾದರೆ
ನೀರಾವರಿ ಯೋಜನೆಗಳು ಏನು ನಮ್ಮ ಭಾರತದಲ್ಲಾಗಿರ್ಬೋದು, ನಮ್ಮ ರಾಜ್ಯಗಳಲ್ಲಾಗಿರ್ಬೋದು, ಭಾರತದಲ್ಲಿ ಬಳಕೆಯಲ್ಲಿರುವ ವಿವಿಧ ನೀರಾವರಿಯ ಮೂಲಗಳು ಏನೇನು ಇದಾವೆ ಅಂತಕ್ಕಂಥದ್ದು ನೋಡಿದರೆ ಬಾವಿಗಳು. ಬಾವಿ ಅಂದರೆ ನನ್ನ ನೆನಪು ಬರ್ತದೆ ಬೆಳಗಾವಿ. ಯಾಕಂದರೆ ಬೆಳಗಾವಿ ಉತ್ತರ ಕರ್ನಾಟಕದ ಹಲವು ವಿಶೇಷವಾಗಿರತಕ್ಕಂತಹ ಜಿಲ್ಲೆಗಳಲ್ಲಿ ಬಾವಿಗಳು ಮತ್ತು ಕಾಲುವೆಗಳ ನೀರ ಮೂಲಕ ಬಹಳಷ್ಟು ಪ್ರಮುಖವಾಗಿ ನೀರಾವರಿ ಯೋಜನೆಗಳನ್ನು ಮಾಡುವಂಥದ್ದು. ಇಲ್ಲಿ ಪ್ರಮುಖವಾಗಿ ತೆರೆದ ಬಾವಿಗಳಂದ್ರೆ 40x40 ಬಾಯಿ ಹಾಕ್ತಾರ. ಬಾಯಿ ಹಾಕ್ಬಿಟ್ಟು ಅಲ್ಲಿ ನೀರು ಸಿಗ್ತದ, ಅಥವಾ ನೀರು ಎಷ್ಟಾಕರೆ ಮಾಡಿ ಪರವಾಗಿಲ್ಲ, ಅದೇನು ಮಾಡ್ತಾರೆ ಅಂದ್ರೆ ಅದರಿಂದ ಕೃಷಿಗೆ ಆಗಿರ್ಬೋದು, ಕೃಷಿಯೇತರ ಚಟುವಟಿಕೆಗಳಿಗೆ ಆ ಒಂದು ನೀರನ್ನ ಬಳಕೆಯನ್ನ ಮಾಡ್ತಾರೆ. ಮತ್ತು ಕೊಳವೆ ಅಂದ್ರೆ ಬೋರ್ವೆಲ್ಗಳನ್ನ ಹಾಕಿರತಕ್ಕಂಥ ಬಾವಿಗಳಾಗಿರ್ಬೋದು. ಇವುಗಳನ್ನ ಪ್ರಮುಖವಾಗಿ ಪಂಜಾಬ್, ಉತ್ತರ ಪ್ರದೇಶ್ ಮತ್ತು ಗುಜರಾತ್ ಅಳವಡಿಸಿಕೊಂಡು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲು ಮುಂದೆ ಆಗಿವೆ ಅಂತಕ್ಕಂಥದ್ದನ್ನ ನೋಡ್ತೀವಿ. ಹಾಗಾದ್ರೆ ಗುಜರಾತ್ನಲ್ಲಿ ಬಹಳಷ್ಟು ಏನಪ್ಪಾ ಅಂತಂದ್ರೆ ಬಾವಿಗಳು ಇರ್ತಕ್ಕಂಥದ್ದು, ಕೊಳವೆ ಬಾವಿಗಳು ಇರ್ತಕ್ಕಂಥದ್ದು ತಮಗೆ ಗೊತ್ತಿರಲಿ. ಪಂಜಾಬ್ ರಾಜ್ಯ ಅಂತಕ್ಕಂಥದ್ದು ನಮಗೆ ನೆನಪು ಬರಬೇಕು. ಪಂಜಾಬ್ ರಾಜ್ಯ ಇದೊಂದು ಪಂಚ ನದಿಗಳ ಒಂದು ನಾಡು ಅಂತಕ್ಕಂಥದ್ದು. ಯಾಕಂದ್ರೆ ಪಂಜಾಬ್ನಲ್ಲಿ ಬಹಳಷ್ಟು ನದಿಗಳು ಇರ್ತವೆ, ಜೊತೆಗೆ ಅಲ್ಲಿ ಬಾವಿಗಳ ಮೂಲಗಳು ಮತ್ತು ಕೊಳವೆ ಬಾವಿಗಳು ಬಹಳಷ್ಟು ಉತ್ಕೃಷ್ಟವಾಗಿ ಇದಾವೆ, ಮತ್ತು ಅದರಿಂದ ಬಹಳಷ್ಟು ಕೃಷಿ ಉತ್ಪನ್ನವೂ ಕೂಡ ಅಲ್ಲಿ ಮಾಡ್ತಾ ಹೋಗ್ತಾರೆ ಅಂತಕ್ಕಂಥ ವಿಚಾರ ಕೂಡ ಗೊತ್ತಿರಲಿ. ಹಾಗಾದ್ರೆ ಭಾರತದ ಯೋಜನೆಗಳ ಇತಿಹಾಸ ಏನು? ಈಗ ನಾವು ನೋಡಿದ್ವಿ, ಇವಾಗ ಭಾರತದಾಗ ನಾವು ನೀರಾವರಿ ಯೋಜನೆ ಮಾಡ್ತೀವಿ, ಅಣೆಕಟ್ಟು ಯೋಜನೆ ಮಾಡ್ತೀವಿ, ಜೊತೆಗೆ ಇನ್ನಿತರ ಹಲವು ಎಕನಾಮಿಕ್ಸ್ಗೆ ಸಂಬಂಧಪಟ್ಟ ಮಾರುಕಟ್ಟೆ ಯೋಜನೆಗಳು ಮಾಡ್ತೀವಿ, ಪಂಚವಾರ್ಷಿಕ ಯೋಜನೆಗಳು ಮಾಡ್ತೀವಿ, ಜೊತೆಗೆ ಇನ್ನಿತರ ಸಾಮಾಜಿಕ ಎಲ್ಲ ಒಂದು ರೀತಿಯ ಸವಲತ್ತುಗಳನ್ನು ಒದಗಿಸುವ ವಸತಿ ಯೋಜನೆಗಳು ಮಾಡ್ತೀವಿ. ಜೊತೆಗೆ ಇನ್ನು ಹತ್ತು ಹಲವು ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಶೈಕ್ಷಣಿಕವಾಗಿ ಆಗಿರ್ಬೋದು ಅಥವಾ ಇನ್ನಿತರ ಹಲವು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಯೋಜನೆಗಳು ಮಾಡ್ತೀವಿ. ಆದರೆ ನಮ್ಮ ಯೋಜನೆಗಳ ಇತಿಹಾಸ ಏನದ, ನಮ್ಮ ಒಂದು ಯೋಜನೆಗಳು ಹೆಂಗೆ ಸ್ಟಾರ್ಟ್ ಆಗ್ತವ ಅಂತಕ್ಕಂಥ ನೋಡಿದ್ರೆ 1934 ದಿ ಗ್ರೇಟೆಸ್ಟ್ ಇಸ್ವಿ, ಓಕೆನಾ, ದಿ ಗ್ರೇಟೆಸ್ಟ್ ಇಯರ್. ಸರ್ ಎಂ ವಿಶ್ವೇಶ್ವರಯ್ಯನವರು ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಎ ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಎಂಬ ಪುಸ್ತಕವನ್ನ ಬರೀತಾರೆ. ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಸರ್ ಎಂ ಇವರು 1934 ಬರೀತಾರೆ. ಇವರನ್ನ ಭಾರತದ ಆರ್ಥಿಕ ಯೋಜನೆಗಳ ಪಿತಾಮಹ ಎಂದು ಕರೆಯುತ್ತಾರೆ. ಭಾರತದ ಆರ್ಥಿಕ ಯೋಜನೆಗಳ ಪಿತಾಮಹ ಯಾರು ಅಂತಕ್ಕಂಥದ್ದು ಕೇಳಿದ್ರೆ, ಭಾರತದ ಆರ್ಥಿಕ ಯೋಜನೆಗಳ ಪಿತಾಮಹ ಸರ್ ಎಂ ಇ. ಯಾಕಂದ್ರೆ ಅವರು 1934 ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾರೆ. ಸರ್ ಎಂ ಇ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆಯನ್ನ ಕೊಡುವುದರೊಂದಿಗೆ ಕೈಗಾರೀಕರಣ ಇಲ್ಲವೇ ವಿನಾಶ ಅಂತಕ್ಕಂಥ ವಿಚಾರವನ್ನ ಕೂಡ ಅವರು ಹೇಳ್ತಾ ಹೋಗ್ತಾರೆ. ಹಲವು ಕಾರ್ಖಾನೆಗಳನ್ನ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡ್ತಾರೆ. ಹಲವು ಸಣ್ಣ ಗುಡಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ತಾರೆ. ತಾಂತ್ರಿಕ ಶಾಲೆಗಳನ್ನ, ಕಾಲೇಜುಗಳನ್ನ ಸ್ಥಾಪನೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ಅಣೆಕಟ್ಟುಗಳನ್ನ ನಿರ್ಮಾಣ ಮಾಡ್ತಾರೆ. ಅಣೆಕಟ್ಟು ಎಂತಾವ್ ಗೊತ್ತಾ? ಒಂದೇ ಒಂದು ಅಣೆಕಟ್ಟಿನಲ್ಲಿ ಇರ್ತಕ್ಕಂಥ ಒಂದೇ ಒಂದು ಕಲ್ಲು ತೆಗೆದ್ರೂ ಕೂಡ, ಇಂಡಿಯಾ ಅಂತಕ್ಕಂಥ ಬರೆದಿರ್ತಕ್ಕಂಥ ಒಂದು ಕಲ್ಲಿನಲ್ಲಿ ಇರ್ತಕ್ಕಂಥ ಒಂದೇ ಒಂದು ಕಲ್ಲು ತೆಗೆದ್ರೂ ಕೂಡ ಇಡೀ ಅಣೆಕಟ್ಟೆ ಬೀಳುವಂತಹ ಒಂದು ವ್ಯವಸ್ಥೆಯನ್ನ ನಮ್ಮ ಸರ್ ಎಂ ಇ ಅವರು ಮಾಡಿರ್ತಕ್ಕಂಥದ್ದು. ಅವರಾದ್ಮೇಲೆ ಸರ್ ಎಂ ಮಿರ್ಜಾ ಇಸ್ಮಾಯಿಲ್, ಹಲವು ಇಂಜಿನಿಯರ್ಸ್ಗಳು ಬರ್ತಾರೆ. ಆದರೂ ಕೂಡ ಸರ್ ಎಂ ವಿಶ್ವೇಶ್ವರಯ್ಯನವರ ಒಂದು 15ನೇ ಒಂದು ಏನು ಅವರ ಒಂದು ಜನ್ಮ ದಿನಾಂಕ ಇದೆ, ಅದನ್ನು ನಾವು ಇಂಜಿನಿಯರ್ಸ್ ಡೇ ಅಂತ ಕೂಡ ಆಚರಣೆಯನ್ನು ಮಾಡ್ತೀವಿ. ಹಾಗಾದ್ರೆ 1938 ನೆಹರು ನೇತೃತ್ವದಲ್ಲಿ ರಾಷ್ಟ್ರೀಯ ಯೋಜನಾ ಸಮಿತಿ, ನ್ಯಾಷನಲ್ ಪ್ಲಾನಿಂಗ್ ಕಮಿಟಿ ಆಯ್ಕೆ ಮಾಡಲಾಗಿರ್ತಕ್ಕಂಥ ವಿಚಾರ. 1938 ಒಂದು ಯೋಜನಾ ಸಮಿತಿ, ರಾಷ್ಟ್ರೀಯ ಯೋಜನಾ ಸಮಿತಿ ಜಾರಿಗೆ ಬರ್ತದೆ. ಹಾಗಾದ್ರೆ 1944 ಬಾಂಬೆಯಲ್ಲಿನ 8 ಕೈಗಾರಿಕೋದ್ಯಮಗಳು ಸುಸಂಘಟಿತವಾದ ಬಾಂಬೆ ಯೋಜನೆಯನ್ನ ಮಂಡಿಸ್ತಾರೆ. ಯಾರು ಮಂಡಿಸ್ತಾರೆ? 1944 ಬಾಂಬೆಯಲ್ಲಿ ಒಂದು ಬಾಂಬೆ ಯೋಜನೆಯನ್ನ ಸುಸಂಘಟಿತವಾದ ಕೈಗಾರಿಕೋದ್ಯಮಗಳ ಮೂಲಕ ಮಂಡಿಸ್ತಾರೆ. ಆದರೆ 1944 ಶ್ರೀಮನ್ನಾರಾಯಣ ಅಗರ್ವಾಲ್ ರವರು ಗಾಂಧಿಯ ದೃಷ್ಟಿಕೋನಗಳಿಂದ ಪ್ರೇರಿತರಾಗಿ ಗಾಂಧಿಯನ್ ಯೋಜನೆ ಅಂತಕ್ಕಂಥ ಒಂದು ವಿಚಾರವನ್ನ ಒಂದು ಕೈಗಾರಿಕೆಗಳಿಗೆ ಸಂಬಂಧಪಟ್ಟ ಹಾಗೆ, ಜೊತೆಗೆ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಹಲವು ಯೋಜನೆಗಳು ನಮ್ಮ ಒಂದು ಭಾರತ ದೇಶಕ್ಕೆ ಬೇಕಾಗಿದ್ದಾವೆ. ಅವಿದ್ರೆ ಮಾತ್ರ ಭಾರತದ ಅರ್ಥವ್ಯವಸ್ಥೆ ಮುನ್ನಡೆಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ವಿಚಾರವನ್ನ ಶ್ರೀಮನ್ನಾರಾಯಣ ಅಗರ್ವಾಲ್ ರವರು 1944 ಗಾಂಧೀಜಿಯವರ ದೃಷ್ಟಿಕೋನಗಳನ್ನು ಇಟ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ, ಅವರು ಗಾಂಧಿಯನ್ ಯೋಜನೆ ಅಂತಕ್ಕಂಥ ಒಂದು ಯೋಜನೆಗಳನ್ನ ಜಾರಿಗೆ ತರ್ತಾರೆ. ಹಾಗಾದ್ರೆ 1945 ಯುದ್ಧ ನಂತರ
ಪುನರ್ರಚನೆಯು ಮತ್ತು ಭಾರತದ ಕಾರ್ಮಿಕರ ಒಕ್ಕೂಟದ ಅಧ್ಯಕ್ಷರಾಗಿದ್ದ ಎಂ ಎನ್ ರಾಯ್ ಅವರು ಭಾರತದಲ್ಲಿ ಜನತಾ ಯೋಜನೆ ಪೀಪಲ್ ಪ್ಲಾನ್ ಅಂತ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ನೋಡಿ. 1945ರಲ್ಲಿ ಯುದ್ಧದ ನಂತರ, ಯಾವ ಯುದ್ಧದ ನಂತರ? ಎರಡನೇ ಜಾಗತಿಕ ಯುದ್ಧದ ನಂತರ ಏನಪ್ಪಾ ಅಂತಂದ್ರೆ ಭಾರತದ ಕಾರ್ಮಿಕರ, ಇಲ್ಲಿ ಒತ್ತಕ್ಷರಾಗಬೇಕಾಗಿತ್ತು, ಕಾರ್ಮಿಕರ ಒಕ್ಕೂಟದ ಅಧ್ಯಕ್ಷರಾಗಿದ್ದ ಒಕ್ಕೂಟದ ಅಧ್ಯಕ್ಷ ಎಂ.ಎನ್. ರಾಯ್ ಅವರು ಏನ್ ಮಾಡ್ತಾರೆ ಅಂದ್ರೆ ಜನತಾ ಯೋಜನೆ ಪೀಪಲ್ ಪ್ಲಾನ್ ಅಂತಕ್ಕಂಥದ್ದನ್ನು ಜಾರಿಗೆ ತರುವುದರ ಮೂಲಕ ಹಲವು ಯೋಜನೆಗಳನ್ನ ಜನರಿಗೆ ತಂದು ಮುಟ್ಟಿಸುವಲ್ಲಿ ಬಹಳಷ್ಟು ಪ್ರಮುಖವಾದ ಪಾತ್ರವನ್ನು ಕೂಡ ವಹಿಸ್ತಾರೆ. ಜೊತೆಗೆ ಎಂ.ಎನ್. ರಾಯ್ ಅವರು ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ವಿಚಾರವನ್ನ ಮಂಡಿಸ್ತಾರೆ ಅಂತಕ್ಕಂಥದ್ದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗಾದ್ರೆ 1950ರಲ್ಲಿ ಶ್ರೀ ಜಯಪ್ರಕಾಶ್ ನಾರಾಯಣರವರು ಸರ್ವೋದಯ ಯೋಜನೆಯನ್ನ ಮಂಡಿಸ್ತಾರೆ 1950ರಲ್ಲಿ. ಇದು ಅಂತೂ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್. ಇವೆರಡು ಕೂಡ ಇದರಲ್ಲಿ ಅಂದರೆ ಎಲ್ಲ ಪಾಯಿಂಟ್ಸ್ ಇಂಪಾರ್ಟೆಂಟೇ, ಬಟ್ ನಾ ಯಾವುದನ್ನ ಹೆಚ್ಚು ಇಂಪಾರ್ಟೆಂಟ್ ಅಂತೀನಿ ಅದನ್ನ ತಾವು ನೋಟ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಿರಬೇಕು. ಹಾಗಾದ್ರೆ ಸರ್ವೋದಯ ಯೋಜನೆಯನ್ನ ಯಾರು ಜಾರಿಗೆ ತಂದು ಬಹಳಷ್ಟು ಬಾರಿ ಪ್ರಶ್ನೆ ಕೂಡ ಇದು ರಿಪೀಟ್ ಆಗಿರ್ತಕ್ಕಂಥ ವಿಚಾರ ಆಗಿರ್ತಕ್ಕಂಥದ್ದು. 1950ರಲ್ಲಿ ಶ್ರೀ ಜಯಪ್ರಕಾಶ್ ನಾರಾಯಣರವರು ಈ ಒಂದು ಸರ್ವೋದಯ ಪ್ಲಾನ್ ಅಂತಕ್ಕಂಥ ವಿಚಾರವನ್ನ ಅವರು ಮಂಡಿಸ್ತಾರೆ. ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಮುಂದಿನ ಯೋಜನೆಗಳು ಜಾರಿಗೆ ಬರಬೇಕು ಮುಂದಿನ ದಶಕಗಳಲ್ಲಿ ಅಂತಕ್ಕಂಥದ್ದನ್ನು ಕೂಡ ಅವರು ಬಹಳಷ್ಟು ವಿಚಿತ್ರವಾಗಿ ತಮ್ಮ ಒಂದು ಭಾಷಣಗಳ ಮೂಲಕ, ಬರವಣಿಗೆಯ ಮೂಲಕ ಜನರಿಗೆ ತಲುಪಿಸುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಹಾಗಾದ್ರೆ ಇಲ್ಲಿ ಮುಂದಿನ ಒಂದು ಯೋಜನೆಗಳು ಅಂತಕ್ಕಂಥದ್ದನ್ನು ಇಲ್ಲಿ ನೋಡೋದಾದ್ರೆ ಇಲ್ಲಿ 1 ಸೆಕೆಂಡ್ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಂತಕ್ಕಂಥದ್ದು ಬರುತ್ತೆ. ಇವಾಗ ಈ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತಕ್ಕಂಥ ರಾಷ್ಟ್ರೀಯ ಅಭಿವೃದ್ಧಿ. ಹಾಗಾದ್ರೆ ಅಭಿವೃದ್ಧಿ ಅಂದ್ರೆ ಏನು? ಅರ್ಥಶಾಸ್ತ್ರದ ವಿಷಯದಲ್ಲಿ ಅಭಿವೃದ್ಧಿ ಅಂದ್ರೆ ಸದಾ ಕಾಲ ಏನಪ್ಪಾ ಅಂತಂದ್ರೆ ಅದು ಸದಾ ಕಾಲ ಅದು ಉನ್ನತ ಮಟ್ಟಕ್ಕೆ ಅದೇನು ಮಾಡಬೇಕಂದ್ರೆ ಏರಿಕೆ ಹೊಂದಿರುವಂತಹ ಮತ್ತು ಹೊಂದುತ್ತಿರುವಂತಹ ಒಂದು ಸೂಚ್ಯಂಕ ಹೊಂದಿರುವ ಒಂದು ಏನಪ್ಪಾ ಅಂತಂದ್ರೆ ಸೂಚ್ಯಂಕ ಹೊಂದಿರುವ ವಿಷಯ ಆಗಿರಬೇಕು. ಅಂಥದಕ್ಕೆ ಮಾತ್ರ ನಾವು ಅಭಿವೃದ್ಧಿ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ರಾಷ್ಟ್ರೀಯ ಅಭಿವೃದ್ಧಿ ಅಂತಕ್ಕಂಥದ್ದನ್ನ ಇಲ್ಲಿ ನೋಡೋದಾದ್ರೆ ಇಲ್ಲಿ ಏನೆಲ್ಲ ವಿಚಾರಗಳು ಬರ್ತವೆ ಅಂತಕ್ಕಂಥ ನಿಮಗೆ ಕ್ಲಾರಿಫೈ ಕೊಡ್ತೀನಿ ನಾನು. ಓಕೆನಾ, ನಿಮಗೆ ಕ್ಲಾರಿಫೈ ಕೊಡ್ತೀನಿ ನಾನು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಬಗ್ಗೆ. ಓಕೆನಾ, ಇಲ್ಲಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಂತಕ್ಕಂಥದ್ದು ಆಗಸ್ಟ್ 6, 1952ನಲ್ಲಿ ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು. ಸರ್ಕಾರದ ಪ್ರಸ್ತಾವನೆಗೆ ಅನುಗುಣವಾಗಿ ಏನಪ್ಪಾ ಅಂತಂದ್ರೆ ಇದನ್ನ ಜಾರಿಗೆ ಕೂಡ ತರ್ತಾ ಇರ್ತಕ್ಕಂಥದ್ದು. ಅದನ್ನ 1952ರಲ್ಲಿ ಜಾರಿಗೆ ಆಗಿರ್ತಕ್ಕಂಥ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಂತಕ್ಕಂಥದ್ದು ಆರ್ಥಿಕ ಯೋಜನೆಗಳಿಗೆ ಸಂಬಂಧಿಸಿದಂತೆ ರಾಜ್ಯಗಳು ಮತ್ತು ಯೋಜನಾ ಆಯೋಗಗಳ ನಡುವೆ ಸಹಕಾರವನ್ನು ಉಂಟು ಮಾಡಲು ಜಾರಿಗೆಯನ್ನ ತರಲಾಗಿದೆ. ಯಾಕೆ ಜಾರಿಗೆ ತರಲಾಗಿದೆ ಅಂದ್ರೆ ಆರ್ಥಿಕ ಯೋಜನೆಗಳಿಗೆ ಸಂಬಂಧಿಸಿದಂತೆ ರಾಜ್ಯಗಳು ಮತ್ತು ಯೋಜನಾ ಆಯೋಗಗಳು, ಯೋಜನಾ ಕೌನ್ಸಿಲ್ ಕಮಿಷನ್ಗೆ ಸಂಬಂಧಪಟ್ಟ ಹಾಗೆ ನಡುವೆ ಏನು ಮಾಡೋದು, ಸಹಕಾರ ಮಾಡಬೇಕು. ಎಲ್ಲ ಒಂದು ವಿಚಾರಗಳನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ನಿರ್ವಹಣೆಯನ್ನು ಮಾಡಿಕೊಂಡು ಹೋಗಲಿಕ್ಕೆ ಈ ಒಂದು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಂತಕ್ಕಂಥದ್ದನ್ನು ಜಾರಿಗೆ ತರಲಾಗಿರತಕ್ಕಂಥದ್ದು. ಯೋಜನಾ ಆಯೋಗವು ತಯಾರಿಸಿದ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತರ್ತದೆ. ಜೊತೆಗೆ ಪ್ರಧಾನಮಂತ್ರಿ ಇದರ ಅಧ್ಯಕ್ಷರಾಗಿರ್ತಾರೆ. ಪ್ರಧಾನಮಂತ್ರಿ ಅವರು ಏನಪ್ಪಾ ಅಂತಂದ್ರೆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಯೋಜನಾ ಆಯೋಗದ ಕಾರ್ಯದರ್ಶಿಯು ಇದರ ಕಾರ್ಯದರ್ಶಿ ಆಗಿರ್ತಾರೆ. ಯೋಜನಾ ಆಯೋಗದ ಕಾರ್ಯದರ್ಶಿಗಳೇ ಈ ಒಂದು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಕಾರ್ಯದರ್ಶಿಗಳು ಕೂಡ ಆಗಿರ್ತಾರೆ. ಹಾಗಾದ್ರೆ ಇಲ್ಲಿ ಒಬ್ಬರು ಅಧ್ಯಕ್ಷರಾಗಿ ಇರ್ತಾರೆ, ಯಾರು? ಪ್ರಧಾನಮಂತ್ರಿಯವರು. ಜೊತೆಗೆ ಕಾರ್ಯದರ್ಶಿಯವರು, ಯಾವ ಒಂದು ಆಯೋಗದ ಕಾರ್ಯದರ್ಶಿ? ಯೋಜನಾ ಆಯೋಗದ ಕಾರ್ಯದರ್ಶಿಗಳೇ ಈ ಒಂದು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಒಂದು ಕಾರ್ಯದರ್ಶಿಯೂ ಕೂಡ ಆಗಿರ್ತಾರೆ. ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದ ಮುಖ್ಯಮಂತ್ರಿಗಳು ಇದರ ಒಂದು ಸದಸ್ಯರು ಆಗಿರ್ತಾರೆ. ಎಲ್ಲ ರಾಜ್ಯಗಳು 28 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಏನಪ್ಪಾ ಅಂತಂದ್ರೆ ಇದರ ಸದಸ್ಯರಾಗಿರ್ತಾರೆ. ಕೇಂದ್ರಾಡಳಿತ ಪ್ರದೇಶದ ಏನಪ್ಪಾ ಅಂತಂದ್ರೆ ಮುಖ್ಯಮಂತ್ರಿಗಳು ಅಂತ ಕೊಟ್ಟಿದ್ದಾರೆ. ಓಕೆನಾ, ಇದನ್ನ ತಾವು ನೋಟ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಿರಬೇಕು. ಇನ್ನು ಕಾರ್ಯಗಳು, ಹಾಗಾದ್ರೆ ಏನ್ ಮಾಡ್ತಿದ್ದಪ್ಪ? ಫಂಕ್ಷನ್ಸ್ ಆಫ್ NDC, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತಕ್ಕಂಥದ್ದನ್ನ ಇದರ ಕಾರ್ಯಗಳು ಏನದಾವ ಅಂತಂದ್ರೆ ಯೋಜನಾ ಆಯೋಗ ತಯಾರಿಸುವ ಯೋಜನೆಗಳಿಗೆ ಅನುಮತಿಯನ್ನ ನೀಡುತ್ತದೆ. ಅಂದ್ರೆ ಇದು ಯೋಜನೆ ಸರಿಯಾದನ ಇಲ್ಲ, ಈ ಯೋಜನೆಯಿಂದ ನಮ್ಮ ಒಂದು ಆರ್ಥಿಕತೆಯ ಒಂದು ಪಿಲ್ಲರ್ಸ್
ಪ್ರದೇಶಗಳಿಗೆ ಕಡಿತ ಮೂಡುತ್ತದ ಇಲ್ಲ ಅಂತಕ್ಕೆಲ್ಲ ಒಂದು ವಿಚಾರಗಳನ್ನು ಮಾಡಿಬಿಟ್ಟು ಸಭೆ ಮಾಡಿಬಿಟ್ಟು ಚರ್ಚೆ ಮಾಡಿಬಿಟ್ಟು ಅದಕ್ಕೆ ಅನುಮತಿಯನ್ನು ನೀಡುತ್ತದೆ. ಜೊತೆಗೆ ಯೋಜನೆಗಳ ಮೌಲ್ಯಮಾಪನವನ್ನು ಮಾಡ್ತದ. ಜೊತೆಗೆ ಆರ್ಥಿಕ ಅಭಿವೃದ್ಧಿಯ ಮೇಲೆ ಪ್ರಭಾವ ಬೀರುವ ಸಾಮಾಜಿಕ ಮತ್ತು ಆರ್ಥಿಕ ನೀತಿಗಳನ್ನು ಪರೀಕ್ಷಿಸ್ತದ. ಯಾಕಂದ್ರೆ ಯಾವ ರೀತಿ ಇದು ಪ್ರಭಾವ ಬೀರುತ್ತೆ ಮುಂದಿನ ದಿನಗಳಲ್ಲಿ, ಯಾರಿಗಾದ್ರೂ ಏನಾದರೂ ಒಬ್ಬರಿಗೆ ಒಂದು ಸೆಕ್ಟರ್ಗೆ ಒಳ್ಳೇದಾದರೆ ಮತ್ತೊಂದು ಸೆಕ್ಟರ್ಗೆ ಏನಾದರೂ ಕೆಟ್ಟದಾಗುವಂತೆ ಏನಾದರೂ ಪಾಸಿಬಿಲಿಟಿ ಏನಾದರೂ ಇದೆಯಾ, ಎಲ್ಲ ವಿಚಾರಗಳನ್ನು ಮಾಡಿಬಿಟ್ಟು ಮುಂದಿನ ನಿರ್ಧಾರಗಳನ್ನು ತೆಗೆದುಕೊಂಡು ಅದನ್ನು ಅನುಮತಿಯನ್ನು ನೀಡುವಂಥ ಪ್ರದೇಶ ಒಂದು ಕೆಲಸವನ್ನು ಕೂಡ ಮಾಡ್ತದೆ. ಜೊತೆಗೆ ಪ್ರಾದೇಶಿಕ ಅಸಮತೋಲನೆಯನ್ನ ಕೂಡ ಇದೇನಪ್ಪ ಅಂತಂದ್ರೆ ನಿವಾರಣೆಯನ್ನು ಮಾಡ್ತಂದ್ರೆ ಕೊಟ್ಟಿರ್ತಕ್ಕಂತಹ ಯೋಜನೆಗಳನ್ನು ಕೊಟ್ಟಿರ್ತಕ್ಕಂತಹ ಪ್ರದೇಶಗಳಿಗೆ ಅದಕ್ಕೆ ದೇಶಕ್ಕೆ ಅದೇ ಒಂದು ಪ್ರದೇಶಕ್ಕೆ ಕೊಡ್ತಾ ಹೋದ್ರೆ ಕೊಡದೇ ಇರತಕ್ಕಂಥ ಪ್ರದೇಶದ ಗತಿ ಏನು? ಓಕೆನಾ? ಹಾಗಾಗಿ ಅಸಮತೋಲನವನ್ನು ಇದು ಮಾಡಂಗಿಲ್ಲ. ಇದು ಅಸಮತೋಲನ ಏನಪ್ಪಾ ಅಂತಂದ್ರೆ ನಿವಾರಣೆ ಮಾಡ್ತದ. ಎಲ್ಲಿ ಕೊಟ್ಟಿಲ್ಲ, ಎಲ್ಲಿ ಯಾವ ಜಾಗಿಗೆ ಇನ್ನ ಏನು ಒಂದು ಯೋಜನೆಗಳು ಸಿಕ್ಕಿಲ್ಲ, ಆ ಜಾಗಿ ಆ ಒಂದು ಪ್ರದೇಶಕ್ಕೆ ಹೋಗಿಸಿದ್ರೆ ಏನಪ್ಪಾ ಅಂತ ಆ ಒಂದು ಪ್ರದೇಶಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಈ ಒಂದು ಯೋಜನೆಗಳ ಹೋಗಿಸಿದ್ರೆ ಮುಟ್ಟಿಸ್ತದ ಅಂತಕ್ಕಂಥ. ಇನ್ನು ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆ ನೋಡ್ರಪ್ಪ, ಭಾರಿ ಇಂಪಾರ್ಟೆಂಟ್ ಟಾಪಿಕ್. ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆ 5 year ಪ್ಲಾನ್ ಇನ್ ಇಂಡಿಯಾ ವಿಶ್ವದಲ್ಲಿ ಪ್ರಥಮ ಬಾರಿಗೆ ಪಂಚವಾರ್ಷಿಕ ಯೋಜನೆಗಳನ್ನ ಸ್ಟಾಲಿನ್ ರವರು ಕಾಲದಲ್ಲಿ ರಷ್ಯಾದಲ್ಲಿ ಜಾರಿಗೆ ತರಲಾಗಿದೆ. ಓಕೆನಾ? ಇನ್ನು ಯೋಜನೆ ಯಾವ ಯೋಜನೆ? 5 years ಪ್ಲಾನ್ ಅಂದ್ರೆ ಪಂಚವಾರ್ಷಿಕ ಯೋಜನೆಗಳನ್ನ ಒಂದು ರಷ್ಯಾ ದೇಶದ ಸ್ಟಾಲಿನ್ ರವರ ಒಂದು ಕಾಲದಲ್ಲಿ ಆ ಒಂದು ಸಂದರ್ಭದಲ್ಲಿ ಜಾರಿಗೆಯನ್ನ ತಂದಿರತಕ್ಕಂಥದ್ದು. ಹಾಗಾದರೆ ಭಾರತದಲ್ಲಿ 1951ರಲ್ಲಿ ಚುನಾವಣೆಗಳು ನಡೀತವ. ಯಾವಾಗ? 1951ರಲ್ಲಿ ಏನಪ್ಪಾ ಅಂತಂದ್ರೆ ಚುನಾವಣೆಗಳು ನಡೀತವ. ಅವಾಗ 1952ರಲ್ಲಿ ಲೋಕಸಭೆ ರಚನೆ ಆಗ್ತದೆ. ಅಂದ್ರೆ 1951ಕ್ಕೆ ಚುನಾವಣೆ ಆಗ್ತದೆ ಭಾರತದ ಫಸ್ಟ್ ಟೈಮಿಗೆ. ಆಮೇಲೆ 1952ಕ್ಕೆ ಅದಕ್ಕೆ ರಿಸಲ್ಟ್ ಬಂದು ಲೋಕಸಭೆ ರಚನೆ ಆಗ್ತದೆ. ಹಾಗಾದ್ರೆ ಅದಕ್ಕೆ ಅನುಗುಣವಾಗಿ 1952ರಿಂದ ಪಂಚವಾರ್ಷಿಕ ಯೋಜನೆಗಳನ್ನ ಜಾರಿಗೆ ತರಲಾಯಿತು. ಏಪ್ರಿಲ್ 1 ಮಾರ್ಚ್ 31 ಇದೇನಪ್ಪಾ ಅಂತಂದ್ರೆ ನಮ್ಮ ಭಾರತದ ಆರ್ಥಿಕ ವರ್ಷ. ಹಾಗಾದ್ರೆ ನಿಜವಾಗಿಯೂ ನಾವು ಒಂದು ಆಚರಿಸುವಂತ ವರ್ಷ ಯಾವ್ದಾಗ ಆಗಿರ್ಬೇಕು? ಏಪ್ರಿಲ್ 1ರಿಂದ ಮಾರ್ಚ್ 30. ಯಾಕಂದ್ರೆ ವೆಲ್ತ್ ಇಸ್ ಹೆಲ್ತ್. ಓಕೆನಾ? ಹಾಗಾದ್ರೆ ನಾವು ಯಾವ ಒಂದು ವರ್ಷ ಯಾವ ಒಂದು ದಿನಾಂಕದಿಂದ ಹೊಸ ವರ್ಷ ಅಂತ ಆಚರಣೆ ಮಾಡ್ತೀವಿ? ಜನವರಿ 1ರಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಹೊಸ ವರ್ಷವನ್ನ ಆಚರಣೆ ಮಾಡ್ತೀವಿ. ಬಟ್ ನಿಜವಾಗಿಯೂ ಒಬ್ಬ ಆರ್ಥಿಕ ತಜ್ಞ ಅಂತ ಅನ್ಸ್ಕೊಂಡವನು ಮನಸ್ಸಿನಿಂದ ಹೇಳ್ಬೇಕಂದ್ರೆ ಏಪ್ರಿಲ್ 1 ಮಾರ್ಚ್ 31ರವರೆಗೂ ಕೂಡ ಏನಪ್ಪಾ ಅಂತಂದ್ರೆ ಆ ಒಂದು ಆರ್ಥಿಕ ವರ್ಷ ಅಂದ್ರೆ ಅದನ್ನ ಹೊಸ ವರ್ಷ ಅಂತ ಆಚರಣೆ ಮಾಡಬೇಕಾಗಿರ್ತಕ್ಕಂಥದ್ದು. ಓಕೆನಾ? ಹಾಗಾದ್ರೆ ಇಲ್ಲಿ ನಾನು ಹೇಳುವಂತ ವಿಚಾರ ಏನಂದ್ರೆ ಏಪ್ರಿಲ್ 1 ಮಾರ್ಚ್ 31ರಿಂದ ಮಾಡಬೇಕು. ಯಾಕೆ ನಾವು ಜನವರಿ 1ರಿಂದ ಮಾಡಬಾರ್ದು ಅಂತಕ್ಕಂಥದ್ದು ಹೇಳ್ಬಿಟ್ಟು ಸರ್ಕಾರದಲ್ಲಿ ಒಂದು ಯೋಚನೆ ಬಂದ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟ ಹಾಗೆ ಜನವರಿ 1ರಿಂದ ಮಾಡಬೇಕು. ಇದಕ್ಕೆ ಯಾಕೆ ನಾವು ಮಾಡಬೇಕು, ಯಾಕೆ ಮಾಡೋದಕ್ಕೆ ಸಾಧಕ ಬಾಧಕಗಳನ್ನ ತಿಳಿದುಕೊಳ್ಳಲಿಕ್ಕೆ ಒಂದು ಸಮಿತಿಯನ್ನ ನೇಮಕ ಮಾಡ್ತಾರೆ. ಅದು ಯಾವ ಸಮಿತಿ ಅಂದ್ರೆ ಶಂಕರ ಆಚಾರ್ಯ ಸಮಿತಿ ಅಂತಕ್ಕಂಥ ಒಂದು ಸಮಿತಿ. ಶಂಕರ ಆಚಾರ್ಯ ಸಮಿತಿ ಅಂತಕ್ಕಂಥದ್ದು ಜನವರಿ 1ರಿಂದ ಯಾಕೆ ನಾವು ಏನಪ್ಪಾ ಅಂತಂದ್ರೆ ನಾವು ನಮ್ಮ ಒಂದು ಆರ್ಥಿಕ ವರ್ಷವನ್ನ ಕೌಂಟ್ ಮಾಡಿ ಡಿಸೆಂಬರ್ 31ಕ್ಕೆ ಯಾಕೆ ನಾವು ಅಲ್ಲಿ ನಾವು ಕೌಂಟನ್ನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ರಚನೆಯನ್ನ ಮಾಡ್ತಾರ ಸಮಿತಿ, ಶಂಕರಾಚಾರ್ಯ ಸಮಿತಿ. ಬಟ್ ಶಂಕರಾಚಾರ್ಯ ಸಮಿತಿ ಹೇಳ್ತದ ಜನವರಿ 1ರಿಂದ ಮಾಡ್ರ ಸಾಧ್ಯ ಆಗುವಂತಹ ಏನೆಲ್ಲ ತಪ್ಪುಗಳು ಆಗ್ತವೆ ಅಂತಕ್ಕಂಥದ್ದನ್ನು ಕೂಡ ಹೇಳ್ತದ. ಸರಿ ಏನೇನು ಆಗ್ತದ ಅಂತ ಕೂಡ ಹೇಳ್ತದ. ಬಟ್ ಶಂಕರಾಚಾರ್ಯ ಸಮಿತಿ ಇದು ಜಾರಿಗೆ ಬರಲಿಲ್ಲ. ಬಟ್ ಪ್ರಸ್ತುತವಾಗಿ ನಮಗ ಆರ್ಥಿಕ ವರ್ಷ ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೂ ಮಾತ್ರ ನಾವು ಕೌಂಟ್ ಮಾಡ್ತಾ ಇದೀವಿ. ನಿಮ್ಗೆ ಗೊತ್ತಿರಲಿ ಶಂಕರಾಚಾರ್ಯ ಸಮಿತಿ ಕೂಡ ರಚನೆ ಆಗಿತ್ತು ಅಂತಕ್ಕಂಥದ್ದು. ಜನವರಿ 1 ಯಾಕೆ ಆಗಬಾರ್ದು, ಅಲ್ಲಿಂದ ನಾವು ಮಾಡೋಣ ಅಂತ ಹೇಳ್ಬಿಟ್ಟು ಆ ಒಂದು ಸರ್ಕಾರಕ್ಕೆ ತಲೆಯಾಗಿ ಬಂದ ಕಿಸಂದ್ರೆ ಏನು ಮಾಡಿರ್ತಾರ ಅವರು ಒಂದು ಸಮಿತಿ ನೇಮಕ ಮಾಡಿಬಿಟ್ಟು ಅದನ್ನ ಕೌಂಟ್ ಮಾಡ್ಬೇಕಂತಾರ. ಬಟ್ ಶಂಕರಾಚಾರ್ಯ ಸಮಿತಿ ಜಾರಿಗೆ ಬರಕ್ ಬಿಡಂಗಿಲ್ಲ. ಯಾಕಂದ್ರೆ ನಮ್ಮದು ನೋಡ್ರಿ ಕೃಷಿ ಬೆನ್ನೆಲುಬು ಹೊಂದಿರತಕ್ಕಂಥ ದೇಶ ನಮ್ಮ ಭಾರತ ದೇಶದಾಗ. ಕೃಷಿಯ ಉತ್ಪಾದನೆಯ ಅಂತಿಮ ಮೌಲ್ಯ ಯಾವಾಗ ನಿರ್ಧಾರ ಆಗ್ತದೆ? ಡಿಸೆಂಬರ್ಗೆ ಆಗಲ್ಲ. ಯಾಕಂದ್ರೆ ಡಿಸೆಂಬರ್ದಾಗ ಆಲ್ಮೋಸ್ಟ್ ಆಲ್ ಉತ್ತರ ಕರ್ನಾಟಕದಾಗ ಇನ್ನ ಏನಪ್ಪಾ ಅಂತಂದ್ರೆ ಕಟಾವು ನಡೆದಿರ್ತಕ್ಕಂಥ ಎಲ್ಲ ಬಹುತೇಕ ಪ್ರದೇಶಗಳು ನಾವು ಕಾಣ್ತೀವಿ. ಬೆಳೆ ಕಟಾವು ಅದೆಲ್ಲ ಮಾರಿ ಅದೆಲ್ಲ ಏನಪ್ಪಾ ಅಂತಂದ್ರೆ ಮಾರುಕಟ್ಟೆಗೆ ಒಯ್ದು ಅವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ಅದರಿಂದ ಬಂದಿರತಕ್ಕಂಥ ಅಂತಿಮ ಮೌಲ್ಯವನ್ನ ನಿರ್ಧಾರ ಮಾಡಬೇಕಾಗುತ್ತೆ. ಅವಾಗ ಮಾತ್ರ ಅಂದ್ರೆ ಮಾರ್ಚ್ ವರೆಗೆ ಅಂದ್ರೆ ಮ್ಯಾಕ್ಸಿಮಮ್
ಮಾರ್ಚ್ವರೆಗೆ ಏನವಾಗಿರುತ್ತೆ ಅಂದ್ರೆ ನಮ್ಮೆಲ್ಲ ಕೃಷಿಯ ಉತ್ಪಾದನೆಗೆ ಎಲ್ಲ ಒಂದು ಅಂತಿಮ ಮೌಲ್ಯ ನಿರ್ಧಾರ ಆಗಿ ಬೆಲೆಯೂ ಕೂಡ ನಿರ್ಧಾರ ಆಗಿ ಅದರ ಒಂದು ಮೌಲ್ಯವೂ ಕೂಡ ಗೊತ್ತಾಗ್ತದೆ. ಹಾಗಾಗಿ ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೆ ನಮ್ಮ ಭಾರತದಲ್ಲಿ ಒಂದು ಏನಪ್ಪ ಅಂತಂದ್ರೆ ಆರ್ಥಿಕ ವರ್ಷವನ್ನು ನಿಗದಿ ಮಾಡಿದ್ರೆ ಶಂಕರಾಚಾರ್ಯ ಸಮಿತಿ ಕೈಬಿಟ್ರ. ಓಕೆ, ಇರಲಿ, ಪರವಾಗಿಲ್ಲ. ಈಗ ನಾವು ಏನು ನೋಡ್ಬೇಕಾಗ್ಯದಪ್ಪ ಅಂತಂದ್ರೆ ಪಂಚವಾರ್ಷಿಕ ಯೋಜನೆಗಳ ಅವಧಿಗಳು ನೋಡ್ಬೇಕಾಗುತ್ತೆ. ಹಾಗಾದ್ರೆ ಏನಿದು ಪಂಚವಾರ್ಷಿಕ ಯೋಜನೆ? ಪಂಚ ಅಂದ್ರೆ ಏನು? 5 ಅಂದ್ರೆ ಏನು? 5 ವರ್ಷ. 5 ವರ್ಷದೊಳಗೆ ಯೋಜನೆಗಳು ಏನೇನು ಮಾಡಬೇಕು, ಯಾವ ಒಂದು ಸೆಕ್ಟರ್ಗೆ ಅತಿ ಹೆಚ್ಚು ನಾವು ಈ ವರ್ಷದಾಗ ಅತಿ ಹೆಚ್ಚು ಕೊಡುಗೆ ಕೊಡೋಕ್ಕೆ ಸಾಧ್ಯ ಆಗುತ್ತೆ, ಯಾವ ಒಂದು ಸೆಕ್ಟರ್ಲಿಂದ ನಾವು ಅತಿ ಹೆಚ್ಚು ಎಕ್ಸ್ಪೆಕ್ಟೇಷನ್ ಅನ್ನು ಮಾಡಬೇಕು, ಆ ಟೈಮ್ನಾಗ ಯಾರ್ಯಾರು ಅಧ್ಯಕ್ಷರಿದ್ದರು, ಉಪಾಧ್ಯಕ್ಷರಿದ್ದರು, ಸಾಧನೆ ಏನೇನಾಗ್ಯದ, ಗುರಿ ಏನೇನಾಗ್ಯದ, ಅವಧಿ ಏನೇನಿತ್ತು, ಪ್ಲ್ಯಾನ್ ಎಷ್ಟನೇದಿದ, ಅದು 1ನೇದ, 2ನೇದ, 3ನೇದ, ಹಿಂಗೆಲ್ಲ ನೋಡ್ಕೋತ ಬಂದ್ರೆ ಬಹಳಷ್ಟು ಬಾರಿ ಪ್ರಶ್ನೆಗಳು ಈ ಒಂದು 5 ಇಯರ್ ಎಕನಾಮಿಕ್ ಪ್ಲ್ಯಾನ್ ಮೇಲೆ ಬಹಳಷ್ಟು ಬಾರಿ ಪ್ರಶ್ನೆಗಳು ಬರ್ತಾ ಇರ್ತಕ್ಕಂಥ. ಇದನ್ನು ಬಹುಶಃ ತಮಗೆ ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಲಿಕ್ಕೂ ಕೂಡ ತಮಗೆ ಸಾಧ್ಯ ಆಗಿರಬೇಕು. 1ನೇ ಪಂಚವಾರ್ಷಿಕ ಯೋಜನೆ 1951-56 ಆಲ್ಮೋಸ್ಟ್ ಅಲ್ಲಿ ನಿಮಗೆ ಈಗಾಗಲೇ ನಾನು ಹೇಳಿದಾಗೆ 1951 ಚುನಾವಣೆ ಆದ ನಂತರ 1952ರಿಂದ ಜಾರಿಗೆ ಬರ್ತದೆ. ಬಟ್ 1951ಕ್ಕೆ ನಾವು ಯಾಕೆ ಕೌಂಟ್ ಮಾಡ್ತೀವಿ ಅಂದರೆ 1951ರಲ್ಲಿ ಏನು ಮಾಡಿರ್ತಾರೆ ಅಂದ್ರೆ ಪಂಚವಾರ್ಷಿಕ ಯೋಜನೆಗಳನ್ನು ಆರಂಭ ಮಾಡಿಬಿಟ್ಟು 56 ಅಂದರೆ ಎಷ್ಟು ವರ್ಷ ಆಗುತ್ತೆ? ಇಲ್ಲ, 5 ವರ್ಷ ಆಗುತ್ತೆ. ಇದರ ಗುರಿ ಏನಾಗುತ್ತೆ ಅಂದರೆ 2.1ರಷ್ಟು ಗುರಿಯನ್ನು ಸಾಧನೆಯನ್ನು ಮಾಡ್ತಾರೆ. ಜೊತೆಗೆ 3.6ರಷ್ಟು ಹಲವು ಕ್ಷೇತ್ರಗಳ ಕೊಡುಗೆ ಕೊಡ್ತಾರೆ. ಅವಾಗ ಅಧ್ಯಕ್ಷರು ನೆಹರು ಅವರಿದ್ದರು. 3 ಬಾರಿ ನೆಹರು ಅವರೇ ಇದ್ದರು. ನೋಡಿ, ಇಲ್ಲಿ ನೋಡ್ಬೋದು ನೀವು, 3 ಬಾರಿ ಅಂದರೆ ಬಹಳಷ್ಟು ದೀರ್ಘಾವಧಿ ಕಾಲದ ಒಂದು ಆಡಳಿತವನ್ನು ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ನೆಹರು ಅವರು ಆಗಿನ ಕಾಲದಲ್ಲಿ ಬಹಳಷ್ಟು ಅಚ್ಚುಕಟ್ಟಾಗಿ ಪಂಚವಾರ್ಷಿಕ ಯೋಜನೆಗಳ 3 ಪಂಚವಾರ್ಷಿಕ ಯೋಜನೆಗಳ ಕಾಲಾವಧಿಯಲ್ಲೂ ಕೂಡ ಅವರು ಇದ್ದರು ಅಂತಕ್ಕಂಥದ್ದು ನೋಡಬೇಕಾದ್ರೆ ಉಪಾಧ್ಯಕ್ಷರು ಗುಲ್ಜಾರಿಲಾಲ್ ನಂದಾ 1ನೇ ಒಂದು ಪಂಚವಾರ್ಷಿಕ ಯೋಜನೆ ಸಂದರ್ಭ. ತದನಂತರ 2ನೇ ಪಂಚವಾರ್ಷಿಕ ಯೋಜನೆ 1956-61ರವರೆಗೆ ನೆಹರು ಅವರೇ ಇದ್ದರು, ಕೃಷ್ಣಮಾಚಾರ್ಯ ಉಪಾಧ್ಯಕ್ಷರಿದ್ದರು. ಆಮೇಲೆ 3ನೇದರು ಕೂಡ ತಾವು ಇಲ್ಲಿ ಗಮನಿಸಬಹುದು, ನೆಹರು ಅವರೇ ಇದ್ದರು. ಅವಾಗ 1961ರಿಂದ 66. ಇಲ್ಲಿ ಇಯರ್ಲಿ ಅಂದರೆ ಆರ್ಥಿಕ ಯೋಜನಾ ವರ್ಷ ಅಂತಕ್ಕಂಥದ್ದು ಬರ್ತವೆ. 1966ರಿಂದ 69, 66ರಿಂದ 69 ಪ್ರಪ್ರಥಮ ಒಂದು ಆರ್ಥಿಕ ವರ್ಷಗಳು ಅಂತಕ್ಕಂಥವು ಅಲ್ಲಿ ಬರ್ತಾ ಹೋಗ್ತವೆ. ಜೊತೆಗೆ ಇಲ್ಲಿ ಯಾವುದೇ ರೀತಿಯ ಯೋಜನೆಗಳು ಬರೋದಿಲ್ಲ. ಯಥಾವತ್ತಾಗಿ ಎಕನಾಮಿಕ್ಸ್ಗೆ ನಲ್ಲಿ ನಡೆಯುವಂತಹ ಎಲ್ಲ ಆರ್ಥಿಕ ಚಟುವಟಿಕೆಗಳು ನಡೀತವೆ. ಬಟ್ ಮೆನ್ಷನ್ ಮಾಡಿಲ್ಲ ಅಷ್ಟೇ, ಮತ್ತೇನಿಲ್ಲ. ಮತ್ತೆ ಎಲ್ಲ ರೀತಿಯ ಯೋಜನೆಗಳಾಗಿದ್ದಾವೆ, ಬಜೆಟ್ ಹಂಗೆ ಆಗ್ಬೇಕು ಹಂಗೆ ಆಗಿದ್ದಾವೆ. ಜೊತೆಗೆ ಯಾವ ರೀತಿ ಪಾರ್ಲಿಮೆಂಟ್ ನಡೀತಾ ಇದೆ ಆ ರೀತಿ ಪಾರ್ಲಿಮೆಂಟ್ ಎಲ್ಲ ರೀತಿಯ ವಿಚಾರಗಳು ಕೂಡ ವಿಧಾನಸಭೆ, ವಿಧಾನ ಪರಿಷತ್ತು, ಆ ಪಕ್ಷ ಈ ಪಕ್ಷ ಹೀಗೆಲ್ಲ ನಡೀತಾ ಇದೆ. ಬಟ್ ಅಲ್ಲಿ ಮೆನ್ಷನ್ ಮಾಡಿಲ್ಲ. ಓಕೆನಾ, ಅದು ಕೂಡ ಏನಪ್ಪ ಅಂದ್ರೆ ಮೆನ್ಷನ್ ಮಾಡಿಲ್ಲ. ಅದು ಆ ಸಮಯದಲ್ಲಿ ರಚನೆ ಆಗಿಲ್ಲ, ಇಯರ್ಲಿ ಪ್ಲ್ಯಾನ್ ಅಂತ ಹೇಳ್ಬಿಟ್ಟು. ಆಮೇಲೆ 4ನೇ ಒಂದು ಪಂಚವಾರ್ಷಿಕ ಯೋಜನೆ 1969ರಿಂದ 74ರಲ್ಲಿ ಬರ್ತಾವಾಗ ಇಂದಿರಾ ಗಾಂಧಿ, ನೆಹರು ಅವರ ಮಗಳು ಇಂದಿರಾ ಗಾಂಧಿ ಅವರು ಕೂಡ 3 ಬಾರಿ ಏನಪ್ಪ ಅಂತಂದ್ರೆ ತಮ್ಮ ಒಂದು ಅಧಿಕಾರಾವಧಿಯಲ್ಲಿ ಏನು ಮಾಡ್ತಾರೆ ಅಂದರೆ ಇವರು ಕೂಡ 4ನೇ, 5ನೇ ಮತ್ತು 6ನೇ ಪಂಚವಾರ್ಷಿಕ ಯೋಜನೆ ಅಪ್ಪ ಮಗಳೇ ಏನು ಮಾಡಿರ್ತಾರಪ್ಪ ಅಂತಂದ್ರೆ ಅಧ್ಯಕ್ಷರಾಗಿ ಇರ್ತಾರೆ ಅಂತಕ್ಕಂಥದ್ದು ಗೊತ್ತಾಗಬೇಕು ತಮಗೆ. ಆಮೇಲೆ ರಾಜೀವ್ ಗಾಂಧಿ ಅವರು ಬರ್ತಾರೆ. ರಾಜೀವ್ ಗಾಂಧಿ ಕೂಡ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟರು. ಹಾಗೆ ಇವರು ಕೂಡ ಒಂದರಿಂದ ಏನಪ್ಪ ಅಂತಂದ್ರೆ 6ರ ತನ ಅಪ್ಪ ಮಗಳೇ ಅಂತಕ್ಕಂಥದ್ದು ತಮಗೆ ಗೊತ್ತಿರಲಿ. ಓಕೆನಾ. ಆಮೇಲೆ ಉಳಿದ ಪ್ರಧಾನಮಂತ್ರಿಗಳು ಕೂಡ ಏನಪ್ಪ ಅಂತಂದ್ರೆ ಮುಂದಿನ ದಿನ PV ನರಸಿಂಹರಾವ್ ಅವರು ಕೂಡ 2 ಬಾರಿ ಒಂದು ನೇಮಕ ಆಗ್ತಾರೆ. ನೇಮಕ ಆಗೋದಕ್ಕಿಂತ ಅವರೇ ಅದರ ಒಂದು ಅಧ್ಯಕ್ಷವನ್ನು ವಹಿಸಬೇಕು ಅಂತಕ್ಕಂಥದ್ದನ್ನ ಈಗಾಗಲೇ 1978ರ ಪ್ರಣಾಳಿಕೆಯಲ್ಲೂ ಕೂಡ ಹೇಳಿರ್ತಕ್ಕಂಥ ವಿಚಾರ. ಆಮೇಲೆ 8ನೇ, 9ನೇ, 10ನೇ, 11ನೇ ಒಟ್ಟು 12 ಏನಪ್ಪ ಅಂತಂದ್ರೆ ಮನಮೋಹನ್ ಸಿಂಗ್ ಅವರು ಕೂಡ ಇತ್ತೀಚೆಗೆ ಏನಪ್ಪ ಅಂತಂದ್ರೆ ನಿಧನ ಆಗಿರ್ತಕ್ಕಂಥ ವಿಚಾರ ತಮಗೆ ಗೊತ್ತಿರಲಿ. ಇತ್ತೀಚೆಗೆ ನಿಧನ ಆಗಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರು ಎಷ್ಟನೇ ಒಂದು ಪಂಚವಾರ್ಷಿಕ ಯೋಜನೆಗಳ ಅಧ್ಯಕ್ಷರಾಗಿದ್ದರು ಅಂತ ಕೇಳಬಹುದು. ಬಹಳಷ್ಟು ಬಾರಿ ಪ್ರಶ್ನೆಯೂ ಕೂಡ ಬರಬಹುದು. ಯಾವುದಪ್ಪ ಅಂತಂದ್ರೆ 11 ಮತ್ತು 12ನೇ ಪಂಚವಾರ್ಷಿಕ ಯೋಜನೆಗಳ ಒಂದು ಅಧ್ಯಕ್ಷರು ಕೂಡ ಆಗಿದ್ದರು. ಆ ಸಮಯದಾಗ ಅಹುಲ್ ವಾಲಿಯಾ ಅಂತಕ್ಕಂಥವರೇ ಅವರೇ ಕ್ರಮವಾಗಿ 11 ಮತ್ತು 12ನೇ ಪಂಚವಾರ್ಷಿಕ ಯೋಜನೆಯ ಉಪಾಧ್ಯಕ್ಷರು ಕೂಡ ಆಗಿದ್ದರು ಅಂತಕ್ಕಂಥದ್ದು ತಮಗೆ ಗೊತ್ತಿರಲಿ. ಮನಮೋಹನ್ ಸಿಂಗ್ರ ಬಗ್ಗೆ ಮುಂದಿನ ಒಂದು ಎಕ್ಸಾಮ್ನಲ್ಲಿ ಪ್ರಶ್ನೆ ಬರುವಂತಹ ಸಾಧ್ಯತೆಗಳು ಇರತಕ್ಕಂಥದ್ದು. ಇನ್ನು 12ನೇ ಪಂಚವಾರ್ಷಿಕ ಯೋಜನೆಯನ್ನ ಭಾರತದ ಕೊನೆಯ ಪಂಚವಾರ್ಷಿಕ ಯೋಜನೆ ಎಂದು ಪರಿಗಣಿಸಲಾಗಿರ್ತಕ್ಕಂಥದ್ದು. ದಶಕಗಳಷ್ಟು ಹಳೆಯದಾದ ಪಂಚವಾರ್ಷಿಕ ಯೋಜನೆಗಳನ್ನು 3 ವರ್ಷಗಳ ಕ್ರಿಯಾ ಯೋಜನೆಯಿಂದ ಬದಲಾಯಿಸಿತು. ಇದು 7 ವರ್ಷಗಳ ಕಾರ್ಯತಂತ್ರದ ಕಾಗದ ಮತ್ತು 15 ವರ್ಷಗಳ ದೃಷ್ಟಿ ದಾಖಲೆಯ ಭಾಗ ಆಗಿರ್ತಕ್ಕಂದರೆ ಬಿಡುವಂತಹ ಸಮಯದಲ್ಲಿ ಇವಾಗ ನಾವು ಕೂಡ ಕಾಲೇಜು ಅಥವಾ ಶಾಲೆಯನ್ನು ಬಿಡುವಂಥ ಸೆಂಡಾ ಪಾರ್ಟಿ ಹಂಗೆ ಮಾಡ್ತಾರೆ. ಹಂಗೆ 12ನೇ ಪಂಚವಾರ್ಷಿಕ ಯೋಜನೆಯನ್ನು ಸೆಂಡಾ ಪಾರ್ಟಿ ಮಾಡಿ 7 ವರ್ಷಗಳ ಕಾರ್ಯತಂತ್ರದ ಒಂದು ಕಾಗದ ರೂಪದಲ್ಲಿ ಮಾಡ್ತಾರೆ. ಅಂದರೆ ಭಾಳಷ್ಟು 5 ವರ್ಷಕ್ಕಿಂತಲೂ ಚೂರ ಏನಪ್ಪ ಅಂತಂದ್ರೆ ಅತಿ ಹೆಚ್ಚಾಗಿ ಇದನ್ನು ಕಾರ್ಯರೂಪಕ್ಕೆ ತರುವಂಥ ಮತ್ತು ಅದರ ಒಂದು ಶಾಖೆಗಳು ಅದರ ಒಂದು ಬಿಂಬ ಬೀಳುವ ಹಾಗೆ ಅದನ್ನು ಮುನ್ನಡೆಸ್ಕೊಂಡು ಹೋಗುವಂಥ ಕಾರ್ಯವನ್ನು ಸರ್ಕಾರ ಆಗಿನ ಸಂದರ್ಭ ಮಾಡ್ತಾರೆ.
ಮಾಡ್ತದೆ. ಓಕೆನಾ? ಹಾಗಾದರೆ ಇಲ್ಲಿ 1ನೇ ಪಂಚವಾರ್ಷಿಕ ಯೋಜನೆ ಈಗ ನಾವು ನೋಡ್ಕೊತ ಬಂದ್ವಿ. ಈಗ 12 ಪಂಚವಾರ್ಷಿಕ ಅದಾವ ಅಂತ ಗೊತ್ತಾಯಿತು. ಆಯಾ ಟೈಮ್ನಾಗ ಉಪಾಧ್ಯಕ್ಷರು ಯಾರು ಇರ್ತಾರೆ, ಅಧ್ಯಕ್ಷರು ಯಾರು ಇರ್ತಾರೆ ಅನ್ನೋದು ಗೊತ್ತಾಯಿತು. ಅಧ್ಯಕ್ಷರಂತೂ ಆಲ್ಮೋಸ್ಟ್ ಅಲ್ಲ ಪ್ರಧಾನಮಂತ್ರಿಗಳು ಇರ್ತಾರೆ. ಫಸ್ಟಿನ ಮೂಲಕ ಅಪ್ಪ ಆಗಿರ್ತಕ್ಕಂಥ ಯಾರಪ್ಪ ಅಂತಂದ್ರೆ ನೆಹರು ಇದ್ದರು. ಆಮೇಲೆ ಮಗಳಾಗಿರ್ತಕ್ಕಂಥ ಇಂದಿರಾ ಗಾಂಧಿ ಅವರು 4ನೇದು 5ನೇದು 6ನೇದಕ್ಕೆ ಇದ್ರು ಅಂತ ಗೊತ್ತಾಯಿತು. ಲಾಸ್ಟಿನ 11 ಮತ್ತು 12ನೇ ಪಂಚವಾರ್ಷಿಕ ಯೋಜನೆಗೆ ಮನಮೋಹನ್ ಸಿಂಗ್ ಅದರ ಅಂತ ಗೊತ್ತಾಯಿತು. ಅವರ ಒಂದು ಉಪಾಧ್ಯಕ್ಷರಾಗಿ ಯಾರಪ್ಪ ಅಂತಂದ್ರೆ ಅಹುಲ್ ವಾಲಿಯಾ ಅಂತಕ್ಕಂಥದ್ದು ಗೊತ್ತಾಯಿತು. ಈಗ 1ನೇ ಪಂಚವಾರ್ಷಿಕ ಯೋಜನೆ 1951-52ರಿಂದ 1956ರವರೆಗೆ ಪಂಚವಾರ್ಷಿಕ ಯೋಜನೆ ಜಾರಿಗೆ ಬಂದದ. ಹಾಗಾದರೆ ಈ ಪಂಚವಾರ್ಷಿಕ ಯೋಜನೆಗಳಲ್ಲಿ ಏನಪ್ಪಾ ಅಂತಂದ್ರೆ ನಾವು ಯಾವೆಲ್ಲ ವಿಚಾರಗಳನ್ನು ನೋಡ್ತೀವಿ ಅಂತಕ್ಕಂಥ ವಿಚಾರವನ್ನು ನೋಡೋದಾದ್ರೆ ಈಗ 1ರಿಂದ ಏನಪ್ಪಾ ಅಂತಂದ್ರೆ 12 ಪಂಚವಾರ್ಷಿಕ ಯೋಜನೆಗಳು ಅದಾವ. ಓಕೆನಾ? ಈಗ 1ರಿಂದ 12 ಪಂಚವಾರ್ಷಿಕ ಯೋಜನೆಗಳನ್ನು ನೋಡೋದಕ್ಕಿಂತ ಮುಂಚಿತವಾಗಿ ನಾವು ಆರ್ಥಿಕತೆಗೆ ಸಂಬಂಧಪಟ್ಟಿರುವ ಕೆಲವೊಂದಿಷ್ಟು ವಿಧಿಗಳನ್ನು ನೋಡ್ಕೊಂಡು ಬರೋಣ. ಯಾಕೆ ನಾನು ಆರ್ಥಿಕತೆಗೆ ಸಂಬಂಧಪಟ್ಟಿರುವ ಹಾಗೆ ವಿಧಿಗಳನ್ನು ನೋಡ್ಕೊಂಡು ಬರೋಣ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಅದನ್ನ ಡಿಸ್ಕಷನ್ ಮೊದಲು ಯಾಕೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂದರೆ, ಆ ಒಂದು ವಿಧಿಗಳು ಈಗ ನಾವು ಪಂಚವಾರ್ಷಿಕ ಯೋಜನೆಗಳನ್ನು ಡಿಸ್ಕಷನ್ ಮಾಡುವ ಸಂದರ್ಭ ಬಹಳಷ್ಟು ಅಗತ್ಯವಾಗಿ ನಮ್ಮ ನಾಲೆಜ್ಗೆ ಬೇಕಾಗಿರ್ತಾವೆ. ಓಕೆನಾ? ಹಾಗಾಗಿ ನಾವು ಮೊದಲು ಅದನ್ನು ನೋಡಿಕೊಂಡ್ಬಿಟ್ಟು ಆಮೇಲೆ ಪಂಚವಾರ್ಷಿಕ ಯೋಜನೆಗಳನ್ನು ಡಿಸ್ಕಷನನ್ನು ಮಾಡೋಣ. ಆರ್ಥಿಕತೆಗೆ ಸಂಬಂಧಿಸಿದ ಸಂವಿಧಾನದ ವಿಧಿಗಳು 202ನೇ ವಿಧಿ, ಸಂವಿಧಾನದ 202ನೇ ವಿಧಿ ರಾಜ್ಯ ಬಜೆಟನ್ನು ಮಂಡನೆ ಮಾಡ್ತದೆ. ರಾಜ್ಯ ಬಜೆಟನ್ನು ಏನಪ್ಪಾ ಅಂತಂದ್ರೆ ಲೋಕಸಭೆಯಲ್ಲಿ ವಿಧಾನ ಸಭೆಯಲ್ಲಿ ಏನಪ್ಪಾ ಅಂತಂದ್ರೆ ರಾಜ್ಯ ಬಜೆಟನ್ನು ಮಂಡನೆ ಆಗ್ತದೆ. ಹಾಗಾದರೆ 243 ಉಪವಿಧಿ 1 ಮತ್ತು ವಾಯ್ ರಾಜ್ಯ ಹಣಕಾಸು ಆಯೋಗ ರಚನೆ ಮತ್ತು ಕಾರ್ಯಗಳ ಬಗ್ಗೆ ಹೇಳ್ತದ. ಏನೆಲ್ಲ ಹೇಳ್ತಪ್ಪ ಅಂತಂದ್ರೆ ವಾಯ್ ರಾಜ್ಯ ಹಣಕಾಸು ಆಯೋಗ ರಚನೆ ಮತ್ತು ಕಾರ್ಯಗಳು ಅಂದರೆ 1ರಿಂದ ಮತ್ತು ವಾಯ್ 1 ಮತ್ತು ವಾಯ್ 1ರಿಂದ ವಾಯ್ ಅಲ್ಲ 1 ಮತ್ತು ವಾಯ್ ರಾಜ್ಯ ಹಣಕಾಸು ಆಯೋಗ ರಚನೆ ಮತ್ತು ಕಾರ್ಯಗಳನ್ನು ಇಲ್ಲಿ ಹೇಳುವಂಥದ್ದು ತಮಗೆ ಗೊತ್ತಿರಲಿ. ಓಕೆನಾ? ಈಗ 267ನೇ ವಿಧಿ ರಾಜ್ಯ ಸರ್ಕಾರದ ಅನುದಾನದ ಹಂಚಿಕೆ. ಅಂದರೆ ರಾಜ್ಯ ಸರ್ಕಾರ ಯಾವ್ಯಾವ ಜಿಲ್ಲೆಗಳಿಗೆ, ಯಾವ್ಯಾವ ಯೋಜನೆಗಳಿಗೆ, ಯಾವ್ಯಾವ ಒಂದು ಅನುಷ್ಠಾನದ ಕಾರ್ಯಕ್ರಮಗಳಿಗೆ ಎಷ್ಟೆಷ್ಟು ಹಣವನ್ನು ಹಂಚಿಕೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಏನಪ್ಪಾ ಅಂತಂದ್ರೆ ರಾಜ್ಯ ಸರ್ಕಾರ ಅನುದಾನವನ್ನು ಹಂಚಿಕೆ ಮಾಡಲಿಕ್ಕೆ 267ನೇ ವಿಧಿ ಏನಪ್ಪಾ ಅಂತಂದ್ರೆ ಹೇಳ್ತಾ ಹೋಗ್ತದೆ. ಹಾಗಾದ್ರೆ ಇಲ್ಲಿ 275.1 ಅಂದರೆ 275 ಉಪವಿಧಿ 1 ಸಣ್ಣ ಸಾಲ ಯೋಜನೆಗಳಿಗೆ ಅನುದಾನ ನೀಡುವ ವಿಶೇಷ ಅಭಿವೃದ್ಧಿ ಕಾರ್ಯಕ್ರಮವನ್ನು ಕೂಡ ಏನಪ್ಪಾ ಅಂತಂದ್ರೆ ಇಲ್ಲಿ ಜಾರಿಗೆಯನ್ನ ಮಾಡಬೇಕು. ಅದನ್ನ ಯಾವ ರೀತಿ ಹಂಚಿಕೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ಹೇಳ್ತಾ ಹೋಗ್ತಾರೆ. ಇದನ್ನು ಕೂಡ ತಾವು ಪಾಯಿಂಟ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಿರಬೇಕು. ಇನ್ನು 360 360 ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಹೇಳ್ತಾ 360ನೇ ವಿಧಿ ಏನಪ್ಪಾ ಅಂತಂದ್ರೆ ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಹೇಳ್ತಾ 352 ಮತ್ತು 356 ತದನಂತರ 360ನೇ ವಿಧಿ ಬರುತ್ತೆ. 360ನೇ ವಿಧಿ ನಾವು ಏನಂತ ನೋಡಿದ್ವಿ, ಹಣಕಾಸು ತುರ್ತು ಪರಿಸ್ಥಿತಿ ಅಂತ ನೋಡಿದ್ವಿ. ಹಾಗಾದ್ರೆ 352 ಮತ್ತು 356ನೇ ವಿಧಿ ಏನಿದಾವೆ ಇವು ಏನು ಹೇಳ್ತಾವೆ ಅಂತಕ್ಕಂಥ ವಿಚಾರವನ್ನು ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಬರೆದು ಹೇಳಬೇಕು. ಈಗ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯದ ವಿಶೇಷತೆ ಏನು, ಇದು ಈ ಒಂದು ಪಾಯಿಂಟ್ ಅನ್ನ ಕೂಡ ನಾವು ನೋಡ್ಬೇಕಾಗಿರ್ತಕ್ಕಂಥ ಒಂದು ವಿಚಾರ ಆಗಿದೆ. ಯಾಕಂದ್ರೆ ನಾವು ಭಾರತದಲ್ಲಿ ಇದ್ದೀವಿ, ವಿಶೇಷವಾಗಿ ಕರ್ನಾಟಕದಲ್ಲಿ ಇದ್ದೀವಿ. ಕರ್ನಾಟಕ ಹಿಡ್ಕೊಂಡೇ ನಾವು ಮಾತಾಡ್ಬೇಕಾಗುತ್ತೆ. ಭಾರತದ ಆರ್ಥಿಕ ವ್ಯವಸ್ಥೆಯನ್ನು ನಾವು ಅಧ್ಯಯನ ಮಾಡ್ತಿದ್ದೀವಿ ನಿಜ, ಬಟ್ ಕರ್ನಾಟಕದ ವಿಚಾರವನ್ನು ಕೂಡ ನಾವು ಇಲ್ಲಿ ಈ ಸಂದರ್ಭದಲ್ಲಿ ನೋಡ್ಬೇಕು. ಯಾಕಂದ್ರೆ ನಾವು ಪಂಚವಾರ್ಷಿಕ ಯೋಜನೆಗಳನ್ನ ಈಗ ಸದ್ಯದಲ್ಲೇ ಡಿಸ್ಕಷನ್ ಅನ್ನ ಮಾಡ್ತಾ ಇದ್ದೀವಿ. ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯದ ವಿಶೇಷತೆ ಏನಪ್ಪಾ ಅಂತಂದ್ರೆ ದೇಶದ ಅತಿ ದೊಡ್ಡ 2ನೇ ಶುಷ್ಕ ಪ್ರದೇಶ. ದೇಶದ ಅತಿ ದೊಡ್ಡ 2ನೇ ಶುಷ್ಕ ಪ್ರದೇಶ. ಈ ಒಂದು ಆಧಾರದ ಮೇಲೆ ನಮ್ಮ ಕರ್ನಾಟಕಕ್ಕೆ ಬರುವಂತಹ ಅನೇಕ ಸವಲತ್ತುಗಳು ಬರಲಿಕ್ಕೆ ಇದೊಂದು ಬಹಳಷ್ಟು ಏನಪ್ಪಾ ಅಂತಂದ್ರೆ ಅನುಕಂಪದ ಹಾದಿ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ನಾವು ಪಂಚವಾರ್ಷಿಕ ಯೋಜನೆಯನ್ನ ಡಿಸ್ಕಷನ್ ಮಾಡ್ಬೇಕು. ನಾವು ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಮಾಡ್ತೀವಿ. ಈಗ ನೆಕ್ಸ್ಟ್ ಸ್ಲೈಡ್ನಲ್ಲಿ ಅದನ್ನೇ ನಾವು ಡಿಸ್ಕಷನ್ ಮಾಡ್ತೀವಿ. ಬಟ್ ಆ ನೆಕ್ಸ್ಟ್ ಸ್ಲೈಡ್ನಲ್ಲಿ ನಮ್ಗೆ ಗೊತ್ತಾಗಬೇಕು ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯದ ವಿಶೇಷತೆಯಪ್ಪ ಏನಪ್ಪಾ ಅಂತಂದ್ರೆ ಒಂದನೇದು ಅನುಕಂಪ, ಎರಡನೇದು ಅಲ್ಲಿ ಕೊರತೆ ಬಹಳಷ್ಟಿದೆ, ಜೊತೆಗೆ ಅಲ್ಲಿ ವಿರಳತೆ, ಸಂಪನ್ಮೂಲಗಳ ಬಹಳಷ್ಟು ವಿರಳತೆಯನ್ನ ಹೊಂದಿರತಕ್ಕಂಥ ಒಂದು ಪ್ರದೇಶ ಇದೆ. ದೇಶದ ಅತಿ ದೊಡ್ಡ 2ನೇ ಶುಷ್ಕ ಪ್ರದೇಶ. ನೀರಿಲ್ಲ, ನ್ಯಾಳಿಲ್ಲ, ಏನಿಲ್ಲ ಅಲ್ಲಿ ದೇಶದ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯದಾಗ ಯಾವ್ಯಾವ ಬರ್ತಾವ ಅಂದ್ರೆ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಜೊತೆಗೆ
ಯಾದಗಿರಿ ಅಂತಕ್ಕಂಥದ್ದು. ರಾಜ್ಯದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ 23% ಪಾಲನ್ನು ನಮ್ಮ ಒಂದು ಹೈದರಾಬಾದ್ ಕರ್ನಾಟಕ ಪ್ರದೇಶ ಹೊಂದಿದೆ ಅಂತಕ್ಕಂಥದ್ದು ಗೊತ್ತಿರಲಿ. ಆಮೇಲೆ ಸಂವಿಧಾನದ 371J ವಿಧಿ ಒಂದು ಸಂಬಂಧಿಸಿರ್ತಕ್ಕಂಥ 371J ವಿಧಿ ಯಾವ ಒಂದು ವಿಭಾಗಕ್ಕೆ ಸಂಬಂಧಪಟ್ಟಿದ್ದಾಗೆಂದರೆ ಹೈದರಾಬಾದ್ ಕರ್ನಾಟಕದ ಒಂದು ವಿಶೇಷವಾಗಿರ್ತಕ್ಕಂಥ 7 ಜಿಲ್ಲೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ವಿಧಿಯಾಗಿರ್ತಕ್ಕಂಥದ್ದು. ಅಂದರೆ ಈ ಒಂದು ಸರ್ಟಿಫಿಕೇಟ್ ಆ ಒಂದು ರಾಜ್ಯದ ಆ ಒಂದು ಜಿಲ್ಲೆಗಳ ಒಂದು ಜನರಿಗೆ ಮಾತ್ರ ಇದನ್ನು ತೆಗೆಸಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು 17.73% ದಶವಾರ್ಷಿಕ ಜನಸಂಖ್ಯಾ ಬೆಳವಣಿಗೆ ದರ ಹಾಗೂ ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ 18% ಪಾಲನ್ನು ಯಾವ ಒಂದು ಪ್ರದೇಶ ಹೊಂದಿದೆ ಅಂದರೆ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯ ಪ್ರದೇಶ ಹೊಂದಿದೆ. ಆದರೆ ಸಾಕ್ಷರತಾ ಪ್ರಮಾಣ ಎಷ್ಟು ಅದಪ್ಪ ಅಂತಂದ್ರೆ 7 ಜಿಲ್ಲೆಗಳದ ಕೂಡಿಸಲು 64.45% ಮಾತ್ರ ಸಾಕ್ಷರತಾ ಪ್ರಮಾಣ ಹೊಂದಿದೆ. 100ಕ್ಕೆ 100 ಅಂತೂ ಇಲ್ಲ. ಓಕೆನಾ, 100ಕ್ಕೆ 100 ಅಂತೂ ಇಲ್ಲ. ಹಾಗಾದರೆ ಒಂದು ಸಾಕ್ಷರತಾ ಪ್ರಮಾಣ ಕೂಡ ಕಡಿಮೆ ಇದೆ. ಇದೊಂದು ಅನುಕಂಪದ ಹಾದಿ. ಶಿಕ್ಷಣಕ್ಕೆ ಮತ್ತು ಶಿಕ್ಷಣದ ತಾಂತ್ರಿಕತೆಗೆ ಸಂಬಂಧಪಟ್ಟ ಹಾಗೆ ಏನಾದರೂ ನಮ್ಮ ಒಂದು ಕರ್ನಾಟಕ ರಾಜ್ಯದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ 5 ಇಯರ್ ಪ್ಲ್ಯಾನ್ನಲ್ಲಿ ಏನಾದರೂ ಒಂದು ಕೊಡುಗೆಯನ್ನು ಕೊಟ್ಟಿದ್ದೆ ಆದರೆ ಅದು ಈ ಒಂದು ಆಧಾರದ ಮೇಲೆ. ಯಾಕಂದರೆ ಇಲ್ಲಿ ಶಿಕ್ಷಣದ ಕೊರತೆ ಬಹಳಷ್ಟು ಕಡಿಮೆ ಇದೆ. ಜೊತೆಗೆ ಇಲ್ಲಿ ಅತಿ ಹೆಚ್ಚಿನ ಒಂದು ಜನಸಂಖ್ಯೆಯಲ್ಲಿ ಜನರು ನಿರುದ್ಯೋಗಿಗಳಿದ್ದಾರೆ. ಜೊತೆಗೆ ಇಲ್ಲಿ ಶುಷ್ಕ ಪ್ರದೇಶ ಇದೆ. ಅತಿ ಹೆಚ್ಚಿನ ಒಂದು ತಂಪಾದ ವಾತಾವರಣ ಇಲ್ಲ. ಬೇಸಿಗೆಯಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸುವಂಥದ್ದು ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ ಯಾದಗಿರಿ ಜಿಲ್ಲೆ ಅಂತೂ ಬಹಳಷ್ಟು ಬಿಸಿಲಿನ ಒಂದು ಪ್ರದೇಶ ಆಗಿರ್ತಕ್ಕಂಥದ್ದು. ಗುಲ್ಬರ್ಗ ಜಿಲ್ಲೆ, ಆಮೇಲೆ ಹಲವು ತಾಲೂಕುಗಳು, ಜಿಲ್ಲೆಗಳು, ಊರುಗಳು, ಜನರು ಬಹಳಷ್ಟು ಶುಷ್ಕವಾಗಿರ್ತಕ್ಕಂಥ ಪ್ರದೇಶ, ಆಮೇಲೆ ಸಕಾಲಕ್ಕೆ ಮಳೆ ಬಾರದೇ ಇರತಕ್ಕಂಥ ಪ್ರದೇಶ, ಎಲ್ಲ ಒಂದು ಕಾರಣಗಳು ಬರ್ತಾ ಹೋಗ್ತವೆ. ನಾನು ಏನಕ್ಕೆ ಪಂಚವಾರ್ಷಿಕ ಯೋಜನೆಗಳನ್ನೂಕ್ಕಿಂತ ಮುಂಚಿತವಾಗಿ ನಾವು ಈ ಬಜೆಟ್ಗೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಹಣಕಾಸುಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಧಿಗಳಾಗಿರ್ಬೋದು, ಹೈದರಾಬಾದ್ ಕರ್ನಾಟಕ ಸಂಬಂಧಪಟ್ಟ ಹೇಗೆ ತಿಳ್ಕೊಬೇಕಂದ್ರೆ ಇದೆಲ್ಲವೂ ಕೂಡ ನಮ್ಮ ಒಂದು ಪಂಚವಾರ್ಷಿಕ ಯೋಜನೆಗಳು ಯಾವ ರೀತಿ ನಮಗೆ ಅನುಕಂಪದ ಆಧಾರದ ಮೇಲೆ ಅಥವಾ ಮಾಡಲೇಬೇಕು ಅಂತ ಮಾಡಿದಾರೋ ಅಥವಾ ಹೇಗೆ ಮಾಡಿದಾರೋ ಗೊತ್ತಿಲ್ಲ, ಬಟ್ ಅವೆಲ್ಲವೂ ಕೂಡ ನಮಗೆ ಆದಷ್ಟು ಒಳ್ಳೆಯ ರೀತಿಯ ಕೆಲಸ ಮತ್ತು ಕಾರ್ಯಗಳನ್ನು ಮಾಡಿದಾವೆ ಅಂತಕ್ಕಂಥದ್ದು ಬಹಳಷ್ಟು ಖುಷಿ ಆಗ್ತದೆ. ಜೊತೆಗೆ ನಮ್ಮ ಭಾರತ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ನೋಡಿದಂಥ ಸಂದರ್ಭದಲ್ಲಿ ಹಲವು ರಾಜ್ಯಗಳನ್ನು ನೋಡ್ತೀವಿ. ಹಲವು ರಾಜ್ಯಗಳಲ್ಲಿ, ಹಲವು ಜಿಲ್ಲೆಗಳಲ್ಲಿ, ಹಲವು ಊರು ಗ್ರಾಮಗಳನ್ನು ನೋಡ್ತೀವಿ. ಅದರಲ್ಲೂ ವಿಶೇಷವಾಗಿ ನಾವು ಕರ್ನಾಟಕದವರು ಇರೋದರಿಂದ ಕರ್ನಾಟಕಕ್ಕೆ ಸಂಬಂಧಪಟ್ಟಿರತಕ್ಕ ಹಾಗೆ ಕೆಲವೊಂದಿಷ್ಟು ಕಾಳಜೀಕೃತವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳಿದುಕೊಳ್ಳಲೇಬೇಕು. ಹಾಗಾದರೆ IMP ಮತ್ತು CMRಗಳು ರಾಜ್ಯ ಸರಾಸರಿಗಿಂತ ಏನಪ್ಪಾ ಅಂತಂದ್ರೆ ಹೆಚ್ಚಾಗಿದ್ದಾವೆ ಅಂತಕ್ಕಂಥ. ಇನ್ನು ಕ್ರಮವಾಗಿ 51 ಮತ್ತು 59ರಷ್ಟು ಏನಪ್ಪಾ ಅಂತಂದ್ರೆ ಆ ಒಂದು ಪರ್ಸೆಂಟೇಜ್ ಡಿಗ್ರಿನಲ್ಲಿ ಇದಾವೆ ಅಂತಕ್ಕಂಥದ್ದು. ಇನ್ನು ಉದ್ಯೋಗ ಮೀಸಲಾತಿ ಆದೇಶ 2013ರ ಅನ್ವಯ ರಾಜ್ಯ ಸರ್ಕಾರಿ ಉದ್ಯೋಗಾವಕಾಶಗಳಲ್ಲಿ ಮೀಸಲಾತಿಯನ್ನು ಕೂಡ ಒದಗಿಸಿದ. ನಾನು ಈಗಾಗಲೇ ಹೇಳಿದ ಹಾಗೆ ರಾಜ್ಯ ಸರ್ಕಾರದ ಒಂದು ಉದ್ಯೋಗಾವಕಾಶಗಳು ಕೂಡ ನಮ್ಮ ಒಂದು ಕ್ಷೇತ್ರದ ಒಂದು ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕದ, ವಿಶೇಷವಾಗಿ ಉತ್ತರ ಕರ್ನಾಟಕದ, ಅಲ್ಲಿಂದ ಉತ್ತರ ಕರ್ನಾಟಕದವ್ರದ್ದು ವಿಚಾರ ಏನಪ್ಪಾ ಅಂತಂದ್ರೆ ಅಲ್ಲಿದವರಿಗೂ ಕೂಡ ಉದ್ಯೋಗಾವಕಾಶ ಕೊಡಬೇಕು, ಅಲ್ಲಿ ಉದ್ಯೋಗಾವಕಾಶ ಸೃಷ್ಟಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡಬೇಕು ಅಂತಕ್ಕಂಥ ವಿಚಾರ ಕೂಡ ಆ ಒಂದು ಪಂಚವಾರ್ಷಿಕ ಯೋಜನೆಗಳ ಒಂದು ಶೈಕ್ಷಣಿಕ ಸಂಬಂಧಪಟ್ಟ ಹಾಗೆ ಯೋಜನೆಗಳಲ್ಲಿ ನಾವು ನೋಡಬಹುದು. ಓಕೆನಾ. ಇನ್ನು ಹೈದರಾಬಾದ್ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಕೂಡ ಸ್ಥಾಪನೆಯನ್ನ ಮಾಡಿರ್ತಕ್ಕಂಥದ್ದು. ಏನಕ್ಕದು ಸ್ಥಾಪನೆ ಮಾಡಿದ್ದಾರೆ ಅಂದ್ರೆ ಅದು ಪ್ರದೇಶಾಭಿವೃದ್ಧಿ, ಪ್ರದೇಶ ಅದು ಬರೀ ಪ್ರದೇಶ ಅಂತ ಪ್ರದೇಶ ಅಷ್ಟೇ ಅಲ್ಲ, ಬದಲಿಗೆ ಆರ್ಥಿಕವಾಗಿರ್ಬೋದು, ಶೈಕ್ಷಣಿಕವಾಗಿ ಆಗಿರ್ಬೋದು, ಕೃಷಿಯಾಗಿರ್ಬೋದು, ಕೈಗಾರಿಕೆ ಆಗಿರ್ಬೋದು, ಉದ್ಯಮ ಲೋಕಕ್ಕಾಗಿರ್ಬೋದು, ಆಮೇಲೆ ಇನ್ನಿತರ ಹಲವು ಕೈಗಾರಿಕೋದ್ಯಮಗಳ ಸೃಷ್ಟಿಯಾಗಿರ್ಬೋದು, ಇವೆಲ್ಲ ವಿಚಾರಗಳನ್ನು ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ ಗುಲ್ಬರ್ಗಾದಲ್ಲಿ ಕೇಂದ್ರ ಇದೆ. ಗುಲ್ಬರ್ಗಾದಲ್ಲಿ ಏನಪ್ಪಾ ಅಂತಂದ್ರೆ ಪ್ರಮುಖವಾಗಿರ್ತಕ್ಕಂಥ ಈ ಎಲ್ಲ 7 ಜಿಲ್ಲೆಗಳ ಪ್ರಮುಖ ಕೇಂದ್ರ ಯಾವುದಪ್ಪ ಅಂತಂದ್ರೆ ಗುಲ್ಬರ್ಗ ಜಿಲ್ಲೆ ಅಂತಕ್ಕಂಥ ನಾವು ನೋಡ್ತೀವಿ. ಎಲ್ಲ ಜಿಲ್ಲೆಗಳಲ್ಲಿ ಪ್ರಮುಖ ಕೇಂದ್ರ ಇದ್ರೂ ಕೂಡ ಉತ್ತರ ಕರ್ನಾಟಕದ ಒಂದು ಹೈದರಾಬಾದ್ ಕರ್ನಾಟಕದ ಬಹುತೇಕ ಕೇಂದ್ರಗಳಲ್ಲಿ ಪ್ರಥಮ ಸ್ಥಾನ, ಎಲ್ಲದಕ್ಕೂ ಪ್ರಥಮ ಅಂದ್ರೆ ಗುಲ್ಬರ್ಗ ಅಂತಕ್ಕಂಥದ್ದು ಬರುತ್ತೆ ಅಂತಕ್ಕಂಥದ್ದು. ಓಕೆನಾ. ಗುಲ್ಬರ್ಗದಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯವು ಕೂಡ ಇದೆ. ಓಕೆನಾ. ಗುಲ್ಬರ್ಗದಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯವು ಕೂಡ ಇದೆ ಅಂತಕ್ಕಂಥದ್ದು ತಮಗೆ ಗೊತ್ತಿರಲಿ. ಇನ್ನು DM ನಂಜುಂಡಪ್ಪ ವರದಿಯ ಮುಖ್ಯಾಂಶಗಳು ಏನು ಮಾಡ್ಯಾರ ಇವರು? DM ನಂಜುಂಡಪ್ಪ ಇವರು ನೇಮಕ ಆಗಿದ್ದು ನೋಡಪ್ಪ ಅಂತಂದ್ರೆ ಈ ಒಂದು ವರದಿ ಅಥವಾ ಒಂದು ಸಮಿತಿ 2000 ಅಂದ್ರೆ ಕ್ರಿಸ್ತ ಶಕ 2000ದಾಗ ಒಂದು ನೇಮಕ ಆಗಿರ್ತದೆ. ಬಟ್ ಇದು ವರದಿ ಯಾವಾಗ ಸಲ್ಲಿಸ್ತದೆ? 2002ದಾಗ ಇದರ ವರದಿಯನ್ನು ಸಲ್ಲಿಸ್ತದೆ. ಇದರ ಸೂಚಕಗಳು ಸೂಚ್ಯಂಕದಲ್ಲಿ 35ರಷ್ಟು ಏನಪ್ಪಾ ಅಂತಂದ್ರೆ ಇದು ಒಂದು ಸೂಚ್ಯಂಕವನ್ನು ನೀಡ್ತದ. ಯಾವುದಕ್ಕೆ? ಹೈದರಾಬಾದ್ ಕರ್ನಾಟಕ ಸಂಬಂಧಪಟ್ಟ ಹಾಗೆ ಮುಖ್ಯ ವರದಿ ಅಂತ ನಾವು ಇಲ್ಲಿ ಪರಿಗಣನೆಯನ್ನು ಮಾಡ್ತೀನಿ. ಹಿಂದುಳಿದ ತಾಲೂಕುಗಳು ಒಟ್ಟು ಎಷ್ಟಿದಾವ ಅಂತ ಹೇಳೋದಂದ್ರೆ 114 ಏನಪ್ಪಾ ಅಂತಂದ್ರೆ ಬಹಳಷ್ಟು 114 ತಾಲೂಕುಗಳು ಇಲ್ಲಿ
ಹಿಂದೆ ಉಳ್ದಾವ. ಭಾಳಷ್ಟು ಅಲ್ಲಿ ನೀರಿಲ್ಲ, ಕುಡ್ಲಿಕ್ಕೆ ನೀರಿಲ್ಲ, ಆಮೇಲೆ ಇರ್ಲಿಕ್ಕೆ ಓಡಾಡಕ್ಕೆ ಸೌಕರ್ಯಗಳಿಲ್ಲ, ಸಾರಿಗೆ ಸೌಕರ್ಯ ಇಲ್ಲ, ಕೈಗಾರಿಕೆಗಳಿಲ್ಲ, ಉದ್ಯೋಗ ಇಲ್ಲ, ಆಮೇಲೆ ಇನ್ನಿತರ ಹಲವು ಆರ್ಥಿಕತೆಗೆ ಸಂಬಂಧಪಟ್ಟಾಗ ಪೆಟ್ಟು ಬೀಳಗತ್ತ. ಇಂಥ ಎಲ್ಲ ವಿಚಾರವನ್ನು ಡಿ ಎಂ ನಂಜುಂಡಪ್ಪ ವರದಿ ಹೇಳುತ್ತದ. ಜೊತೆಗೆ ಅತ್ಯಂತ ಹಿಂದುಳಿದ ತಾಲೂಕುಗಳು 39 ಉತ್ತರ ಕರ್ನಾಟಕದಾಗೆ ಹೆಚ್ಚವ ಅಂತ ಹೇಳ್ಬಿಡ್ತದೆ. ಯಾಕಂದ್ರೆ ನಾ ಈಗಾಗಲೇ ಹೇಳಿದ ಹಾಗೆ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯ ಅಂದರೆ ಹಿಂದುಳಿದ ಪ್ರಾಂತ್ಯ. ಹಾಗಾಗಿ ಅಲ್ಲಿ 371J ಕೊಟ್ಟರ. ಜೊತೆಗೆ 371J ಉಪಯೋಗ ಆಗತ್ತದ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ಸರ್ಕಾರ ಏನಪ್ಪಾ ಅಂತಂದ್ರೆ ಅವರು ಪರಿಗಣನೆ ತಗೋಬೇಕು, ಅವರು ವಿಚಾರಕ್ಕೆ ಗಮನಕ್ಕೆ ತಗೊಂಡು. ಓಕೆನಾ. ಅಭಿವೃದ್ಧಿ ಹೊಂದಿದ ತಾಲೂಕುಗಳು 61 ಮಾತ್ರ ಏನಪ್ಪಾ ಅಂತಂದ್ರೆ ಅಭಿವೃದ್ಧಿ ಹೊಂದ್ಯಾವ. ಅಂದ್ರೆ ಅಲ್ಲಿ ಕಂಪ್ಲೀಟ್ ಆಗಿ ಫುಲ್ಲಿ ಎಕನಾಮಿಕಲಿ ಕಂಪ್ಲೀಟ್ ಆಗಿ ಎಲ್ಲ ಕ್ಷೇತ್ರಗಳಿಂದಲೂ ಕೂಡ ಸ್ಟ್ರಾಂಗ್ ಅದ. ಯಾವ್ಯಾವ ಅಂತಂದ್ರೆ ದಕ್ಷಿಣ ಕರ್ನಾಟಕದೊಳಗೆ ಅದಾವ. ಹಾಗಾಗಿ ನಾನು ಏನು ಹೇಳ್ದೆ ಅಂದ್ರೆ ಉತ್ತರ ಕರ್ನಾಟಕ ಭಾಳ ಬಡವದ, ಉತ್ತರ ಕರ್ನಾಟಕದ ಜನರ ಮನಸ್ಸು ಶ್ರೀಮಂತದ ಅಂತಕ್ಕಂಥ ವಿಚಾರವನ್ನು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈಗ ನಾವು ಏನಂತ ಡಿಸ್ಕಷನ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಅಂದರೆ, ಈಗ ನಾವು ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ಆ ಡಿಸ್ಕಷನನ್ನು ಮಾಡಲಿಕ್ಕೆ ಹೋಗ್ತೀವಿ. ಜೊತೆಗೆ ಆ ಪಂಚವಾರ್ಷಿಕ ಯೋಜನೆಗಳನ್ನು ಡಿಸ್ಕಷನನ್ನು ಮಾಡುವುದರ ಮೂಲಕ ಇವಾಗ ನಾವು ಕಂಪ್ಲೀಟ್ ಆಗಿರ್ತಕ್ಕಂತಹ ಒಂದು ಚೌಕಟ್ಟಿಗೆ ಬರೋಣ. ಯಾವ ಚೌಕಟ್ಟಿಗೆ ಬರೋಣ ಅಂದರೆ, ಮುಂದಿನ ಒಂದು ಏನಪ್ಪಾ ಅಂತಂದ್ರೆ GST ಆಗಿರ್ಬೋದು, ಜೈವಿಕ ಕೃಷಿ ಆಗಿರ್ಬೋದು, ಜೊತೆಗೆ ಹಣಕಾಸು ಸಂಬಂಧಪಟ್ಟಂಗ, RBI ಸಂಬಂಧಪಟ್ಟಂಗ, ಆಮೇಲೆ ಇನ್ನಿತರ ಹಲವು ಎಕನಾಮಿಕ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖ ಟಾಪಿಕ್ಗಳನ್ನು ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಓಕೆನಾ. ಈಗ ನಾವು ಏನು ಮಾಡೋಣಪ್ಪ ಅಂತಂದ್ರೆ ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ನೋಡೋಣ. ಈಗ ನಾವು ಏನು ನೋಡಿದ್ವಿ ಹೇಳತ್ತನ, ಕಂಪ್ಲೀಟ್ ಆಗಿರ್ತಕ್ಕಂಥ ಪಂಚವಾರ್ಷಿಕ ಯೋಜನೆಗಳು ಯಾರ್ಯಾರಿದ್ದರು, ಆಮೇಲೆ ಪಂಚವಾರ್ಷಿಕ ಯೋಜನೆಗಳು ಟೋಟಲ್ 12 ಇದ್ದವು. ಆ 12 ಪಂಚವಾರ್ಷಿಕ ಯೋಜನೆಗಳ ಒಂದು ಅಧ್ಯಕ್ಷರು ಭಾರತ ಪ್ರಧಾನಮಂತ್ರಿಗಳ ಆಧಾರ. ಜೊತೆಗೆ ಅದಕ್ಕೊಬ್ಬರು ಉಪಾಧ್ಯಕ್ಷರು ಇರ್ತಾರ. ಅವರು ಪಂಚವಾರ್ಷಿಕ ಯೋಜನೆಗಳನ್ನು ಭಾರತ ದೇಶದಾದ್ಯಂತ ಜಾರಿಗೆ ತರುವುದರ ಮೂಲಕ ಅದನ್ನು ಯಾವ ರೀತಿ ಕಾರ್ಯರೂಪಕ್ಕೆ ತರಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ಮಾಡ್ತಾರೆ ಅಂತಕ್ಕಂಥ ನೋಡಿದ್ವಿ. ಓಕೆನಾ. ಈಗ ನಾವು 1 ರಿಂದ 12 ಪಂಚವಾರ್ಷಿಕ ಯೋಜನೆಗಳನ್ನ ನಾವು ಏನಪ್ಪಾ ಅಂತಂದ್ರೆ ಡಿಸ್ಕಷನ್ ಅನ್ನ ಮಾಡ್ತಾ ಹೋಗೋಣ. ಪ್ರತಿಯೊಂದು ಪಂಚವಾರ್ಷಿಕ ಯೋಜನೆ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿದಾವ. ಜೊತೆಗೆ ಪ್ರತಿಯೊಂದು ಪಂಚವಾರ್ಷಿಕ ಯೋಜನೆಯ ಕುರಿತು ತಾವು ಹಲವು ಪ್ರಶ್ನೆಗಳ ಪತ್ರಿಕೆಯಲ್ಲಿ ಪ್ರಶ್ನೆಗಳು ಬಂದಿರುವಂತದನ್ನು ಕೂಡ ತಾವು ನೋಡ್ಬೋದು. ಹಾಗಾಗಿ ತಾವು ಕೂಡ ಈ ಒಂದು ಹೇಳುವಂತ ಸಂದರ್ಭದಲ್ಲಿ ಪಾಠವನ್ನು ಹೇಳುವಂತ ಸಂದರ್ಭದಲ್ಲಿ ಆ ಒಂದು ಪ್ರತಿ ವಿಷಯವನ್ನು ಕೂಡ ತಾವು ನೋಟ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಯಾಕಂದ್ರೆ ಪಂಚವಾರ್ಷಿಕ ಯೋಜನೆ ಅಂದ್ರೆ ಬಹಳಷ್ಟು ಸಪರೇಟ್ ಆಗಿರ್ತಕ್ಕಂಥ ವಿಚಾರ. ಹಾಗಾಗಿ ಪ್ರತಿಯೊಂದು ವಿಚಾರವನ್ನು ಕೂಡ ತಾವು ನೋಟ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಿರಬೇಕು.